ಗುಣಗಳಲ್ಲಿ ಗುಣಗಳಲ್ಲಿ ವರ್ತನೆ ಮಾಡಿಕೊಳ್ಳುತ್ತಾ ಇವೆ, ಅವುಗಳಲ್ಲಿ ವರ್ತನೆ ಮಾಡ್ತಾ ಇವೆ. ಗುಣೇಶು ವರ್ತಂತೆ ಅಂತ ತಿಳ್ಕೊಂಡು ಸುಮ್ನಿರ್ಬೇಕು. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಇವನು ಅದ್ರ ಜೊತೆ ಸೇರ್ತಾನೆ. ಅಲ್ಲಿ ಏನೋ ಬೀದಿಲ್ ಜಗಳ ಆಗ್ತಾ ಇದ್ರೆ ನಾವು ನೋಡ್ತಾ ಸುಮ್ನಿರ್ಬೇಕು, ಅಥವಾ ಯಾರನ್ನಾರು ಕಳಿಸಿ ಅದನ್ನ ನಿಲ್ಲಿಸ್ಬೇಕು. ನಾವು ಹೋಗಿ ಜಗಳದಲ್ಲಿ ಒಂದು ಪಾರ್ಟಿ ಸೇರ್ಕೊಂಡ್ಬಿಟ್ಟ ಹಾಗೆ ಇಲ್ಲಿ ನರಾಹ ಮನುಷ್ಯರು, ಪರಂತು ನರಾಹ ಶರೀರ ಇಂದ್ರಿಯ ಮನಸ ಬುದ್ಧಿಯ. ಯಾವ್ದ್ರಿಂದ? ಶರೀರದಿಂದ. ಶರೀರ ಅಂದ್ರೇನು? ಇಂದ್ರಿಯಗಳು. ಇಂದ್ರಿಯಗಳಿಂದ ಶರೀರ ಇಂದ್ರಿಯ ಮನಸ ಬುದ್ಧಿಯ. ಮನಸ್ಸಿನಿಂದ ಬುದ್ಧಿಯಿಂದ ಇಂದ್ರಿಯದ ಇರುವ ಶರೀರದಿಂದ ಅವರು ಸುಮ್ನಿರುವ ಬದಲು ಈ ಗುಣಗಳ ಜೊತೆಗೆ ಸೇರಿ ಪ್ರವೃತ್ತಿಯನ್ನ ಶುರು ಮಾಡ್ಬಿಡ್ತಾರೆ. ಅವರು ಅಟ್ಯಾಚ್ ಆಗ್ಬಿಡ್ತಾರೆ, ಸತ್ತರಾಗ್ಬಿಡ್ತಾರೆ, ಪ್ರವೃತ್ತರಾಗಿ ಬಿಡ್ತಾರೆ. ಅಂದ್ರೆ ಆ ಗುಣಕ್ಕೆ ತಕ್ಕಾಗಿ ಇವರು ಚಟುವಟಿಕೆಯನ್ನು ಶುರು ಮಾಡ್ಕೊಂಡ್ ಬಿಡ್ತಾರೆ. ಪ್ರವೃತ್ತಾಹ ಭವಂತಿ. ಇದು ಕೃಷ್ಣನ ಮಾತಿನ ಸರಳ ರೂಪ. ನರಾಹ ಪರಂತು ನರಾಹ ಶರೀರ ಇಂದ್ರಿಯ ಮನಸ ಬುದ್ಧಿಯ ಪ್ರವೃತ್ತಾಹ ಭವಂತಿ. ಅದರಿಂದ ಏನಾಗುತ್ತೆ? ಸಂಸಾರೇ ವ್ಯವಹಾರೇ ನಿಪತಂತಿ. ಚಟುವಟಿಕೆಯಲ್ಲಿ ತೊಡಿತಿದ್ದ ಹಾಗೆ, ಈ ಕರ್ಮದಲ್ಲಿ ಅವರು ತೊಡಗ್ತಿದ್ದ ಹಾಗೆ ಸಂಸಾರದಲ್ಲಿ ಬಿದ್ದ್ಬಿಡ್ತಾರೆ. ಸಂಸಾರೇ ನಿಪತಂತಿ, ಸಂಸಾರೇ ವ್ಯವಹಾರೇ ನಿಪತಂತಿ. ಇವರು ವ್ಯವಹಾರದಲ್ಲಿ ಬಿದ್ದು ಬಿಡ್ತಾರೆ, ಸಂಸಾರದ ವ್ಯವಹಾರದಲ್ಲಿ ಇವರು ಬಿದ್ದು ಬಿಡ್ತಾರೆ. ಅದಾದ ಮೇಲೆ ಏನಾಗ್ತದೆ? ಸಂಸಾರೇ ವ್ಯವಹಾರೇ ನಿಪತಂತಿ ಜ್ಞಾನಯೋಗಿನಃ ತಲ್ಲೀನಾಃ ನ ಭವಂತಿ. ಪರಂತು ಜ್ಞಾನಯೋಗಿಗಳು ಇದರಲ್ಲಿ ತಲ್ಲೀನರಾಗುವುದಿಲ್ಲ. ಜ್ಞಾನಯೋಗಿನಃ ತತ್ ಲೀನಾಃ ನ ಭವಂತಿ. ಜ್ಞಾನಯೋಗಿನಃ ತಲ್ಲೀನಾಃ ನ ಭವಂತಿ ಅಂದ್ರೇನು? ಜ್ಞಾನಯೋಗಿಗಳು ಇದರಲ್ಲಿ ಸಿಕ್ಕಿ ಬೀಳುವುದಿಲ್ಲ. ಯಾರು ವ್ಯವಹಾರಗಳಲ್ಲಿ, ವಸ್ತುಗಳಲ್ಲಿ ಗುಣಗಳಲ್ಲಿ ವರ್ತನೆ ಮಾಡ್ತದೆ ಅಂತ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳುವ ಬದಲು ಇವರು ಕೂಡ ಅದರಲ್ಲಿ ಸೇರ್ಕೊಂಡ್ ಬಿಟ್ಟಾದ್ರಿಂದ ಸಂಸಾರದಲ್ಲಿ ಬಿದ್ದು ಕಷ್ಟಪಡ್ತಾರೆ. ಜ್ಞಾನ ಯೋಗಿಗಳಾದವರು ದೂರದಲ್ಲಿ ಸಾಕ್ಷಿಯಾಗಿ ನಿಂತು ನೋಡ್ತಾರೆ ಹೊರತು ಅವರು ಅದರಲ್ಲಿ ಸೇರ್ಕೊಳ್ಳೋದಿಲ್ಲ. ಲೋಕ ವ್ಯವಹಾರದಲ್ಲಿ ಅವರ ಕುಟುಂಬದಲ್ಲೇ, ಅವರ ಮನೆಯಲ್ಲೇ, ಅವರ ವಿಷಯದಲ್ಲೇ ಏನಾದ್ರು ಆಗ್ತಾ ಇದ್ರೆ ಅದು ಬುದ್ಧಿಗೆ ಸಂಬಂಧಪಟ್ಟದ್ದು, ಮನಸ್ಸಿಗೆ ಸಂಬಂಧಪಟ್ಟದ್ದು, ದೇಹಕ್ಕೆ ಸಂಬಂಧಪಟ್ಟದ್ದು, ಇಂದ್ರಿಯಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ನೋಡ್ತಾ ನಿಂತ್ಕೊಳ್ಬೇಕೇ ಹೊರತು ಅದರಲ್ಲಿ ತಾವೂ ಸೇರ್ಕೊಳ್ಬಾರ್ದು. ತಲ್ಲೀನಾಹ ನ ಭವಂತಿ ನಾಹಂ ಕರ್ತ ಇತಿ ಧಾರಯಂತಿ. ಇಲ್ಲಿ ಏನಾದ್ರು ಕೆಲಸಗಳಾಗ್ತಾ ಇದ್ರೆ ನಾಹಂ ಕರ್ತ ನ ಅಹಂ ಕರ್ತ, ಅಹಂ ನ ಕರ್ತ. ಇಲ್ಲಿ ನಾನ್ ಮಾಡುವುದಲ್ಲ, ನಾನು ಅಂದ್ರೆ ಆತ್ಮ ಮಾಡುವುದಲ್ಲ. ಅಲ್ಲಿ ಏನೋ ಗುಣಗಳಲ್ಲಿ ನನ್ ಮನಸ್ಸಿಗೆ ಏನೋ ಬಂತು, ನನ್ ಶರೀರ ಏನೋ ಮಾಡ್ತು, ದೇಹ ಏನನ್ನೋ ಮಾಡ್ತು ಅಂತ ಅನ್ಕೋತಾರೆ ಹೊರತು ನಾನ್ ಮಾಡಿದ್ದೇನೆ ಅಂತ ಅನ್ಕೊಳ್ಳೋದಿಲ್ಲ. ನಾನ್ ಮಾಡಿದ್ದೇನೆ ಅಂತ ಅಂದ್ಕೊಳ್ಳದೆ ಇದ್ರೆ ನಾಹಂ ಕರ್ತ ಇತಿ ಧಾರಯಂತಿ, ಆಗ ಪ್ರಕೃತೇ ಗುಣಸಮ್ಮೂಢಾಃ ನ ಭವಂತಿ. ಪ್ರಕೃತಿಯ ಗುಣಗಳಲ್ಲಿ ಇವರು ಮೋಹಿತರಾಗುವುದಿಲ್ಲ. ಮೋಹಿತಾಃ ನ ಭವಂತಿ. ಪ್ರಕೃತೇ ಗುಣಸಮ್ಮೂಢಾಃ, ಪ್ರಕೃತಿಯ ಗುಣಗಳಿಂದ ಮೋಹಿತರಾಗಿ ಮೂಢರಾಗಿ ಇವರು ಸಿಕ್ಕಿ ಬೀಳುವುದಿಲ್ಲ. ಸಮ್ಮೂಢಾಃ ನ ಭವಂತಿ. ಗುಣಕರ್ಮಸು ನ ಸಜ್ಜಂತೆ. ಅವರು ಗುಣಗಳಲ್ಲಿಯೂ, ಗುಣಕ್ಕೆ ಸಂಬಂಧಪಟ್ಟಂತ ಕರ್ಮದಲ್ಲಿಯೂ ಅವರು ಅಂಟಿಕೊಳ್ಳುವುದಿಲ್ಲ, ಸಿಕ್ಕಿ ಬೀಳುವುದಿಲ್ಲ. ಗುಣ ಕರ್ಮಸು ನ ಸಜ್ಜಂತೆ. ಗುಣ ಕರ್ಮಗಳಲ್ಲಿ ಅವರು ಅಂಟಿಕೊಳ್ಳುವುದಿಲ್ಲ ಎಂಬುದು ಇಲ್ಲಿಯ ಸಾರಾಂಶ. ಜ್ಞಾನಯೋಗಂ ಸನ್ಯಾಸ ಯೋಗ, ಜ್ಞಾನಯೋಗವನ್ನು ಜ್ಞಾನಯೋಗ, ಸನ್ಯಾಸ ಯೋಗ, ಸಾಂಖ್ಯಯೋಗ ಇತ್ಯಾದಿ ಕಥೆಯಂತಿ. ಜ್ಞಾನಯೋಗವನ್ನು ಏನ್ ಹೇಳ್ತಾರೆ? ಸನ್ಯಾಸ ಯೋಗ ಅಂತ ಹೇಳ್ತಾರೆ, ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ಇತ್ಯಪಿ ಕಥೆಯಂತಿ. ಜ್ಞಾನಯೋಗಂ ಸನ್ಯಾಸ ಯೋಗ ಇತಿ ಸಾಂಖ್ಯಯೋಗ ಇತಿ ಅಪಿ ಕಥೆಯಂತಿ. ಇದಕ್ಕೆ ಜ್ಞಾನಯೋಗಕ್ಕೆ ಹಾಗೆ ಹೇಳ್ತಾರೆ, ಸನ್ಯಾಸ ಯೋಗ ಅಂತ ಹೇಳ್ತಾರೆ, ಮತ್ತು ಸಾಂಖ್ಯ ಯೋಗ ಅಂತ ಕೂಡ ಹೇಳ್ತಾರೆ. ಬಿಡಿ, ಅದ್ರ ಬಗ್ಗೆ ಹೆಚ್ಚು ವಿವರವನ್ನು ಕೊಡ್ಲಿಲ್ಲ.
ಈಗ ಇವುಗಳನ್ನ ಕುರಿತು ನೀವು ನಮ್ಮ ಮೂಲ ಭಗವದ್ಗೀತೆಯ ಶ್ಲೋಕಗಳನ್ನ ಇಟ್ಟುಕೊಂಡ್ರೆ ಅವಾಗ ಇನ್ನಷ್ಟು ಸುಲಭವಾಗ್ತದೆ. ನೋಡಿ, ಮೂಲ ಭಗವದ್ಗೀತೆಯ ಶ್ಲೋಕದಲ್ಲಿ ನ ಕರ್ಮಣ ಮನಾರಂಭ ನೈಷ್ಕರ್ಯಂ ಪುರುಷೋತ್ತರೆ ನ ಚ ಸನ್ಯಸನ ದೇವ ಸಿದ್ಧಿಂ ಸಮಧಿಗಚ್ಚತಿ ಇತ್ಯಾದಿ ಶ್ಲೋಕಗಳಿವೆ. ನಾನು ಅದರದ್ದು ಕೆಲವನ್ನೆಲ್ಲ ಬಿಟ್ಟು ಕೆಲವು ಮಾತ್ರ ತೆಕ್ಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ಹಾಗಾಗಿ ಆ ಶ್ಲೋಕಗಳು ಸಂಬಂಧಪಟ್ಟದ್ದು ಬರುವಾಗ ನಾನು ನಿಮ್ಮನ್ನ ಆ ಕಡೆಗೆ ನಾನು ಸೆಳೀತೇನೆ. ಈಗ ಮುಂದೆ ಹೋಗುವ. ಈಗ ಜ್ಞಾನ ಯೋಗದ ವಿಷಯದಲ್ಲಿ ಒಂದು ಸಾರಾಂಶವನ್ನ ಇಲ್ಲಿ ಹೇಳಿ ಆಯ್ತು. ಪ್ರಕೃತಿಯಲ್ಲಿ ಇರುವಂತಹ ಗುಣಗಳು ಆ ಗುಣಕ್ಕೆ ತಕ್ಕಂಥ ಮತ್ತೊಂದು ಗುಣದ ಜೊತೆಗೆ ಚೂಕಿ ಸೇರಿಕೊಂಡು ಏನೋ ಚಟುವಟಿಕೆ ಮಾಡ್ತದೆ. ಪ್ರಕೃತಿ ಜಾಹ ಗುಣ ಗುಣೇಶು ವರ್ತಂತೆ. ಅದನ್ನ ನಾವು ನೋಡ್ಬೇಕೇ ಹೊರತು ನಾವು ಕೂಡ ಅದರಲ್ಲಿ ಸಕ್ತರಾಗಬಾರದು, ಅದಕ್ಕೆ ಅಟ್ಯಾಚ್ ಆಗಬಾರ್ದು. ಅಟ್ಯಾಚ್ ಆಗುವುದು ಯಾದ್ರಿಂದ? ಇಂದ್ರಿಯಗಳಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ಪ್ರವೃತ್ತರಾಗಬಾರ್ದು. ಪ್ರವೃತ್ತರಾದ್ರೆ ಸಂಸಾರದಲ್ಲಿ ಬೀಳ್ತೇವೆ. ಜ್ಞಾನಯೋಗಿ ಆದ್ರೆ ನೀನು ಹಾಗೆ ಮಾಡುವುದಿಲ್ಲ. ನಾನೆಲ್ಲ ಮಾಡ್ತಾ ಇರುವುದು ಗುಣಗಳಲ್ಲಿ ಇವರು ಸಮ್ಮೂಢರಾಗುವುದಿಲ್ಲ, ಗುಣಕರ್ಮದಲ್ಲಿ ಅವರು ಸಿಕ್ಕಿ ಬೀಳುವುದಿಲ್ಲ ಅನ್ನುವುದಲ್ಲಿಗೆ ಜ್ಞಾನಯೋಗದ ಬಗ್ಗೆ ಹೇಳಿ ಈಗ ಕರ್ಮಯೋಗದ ಬಗ್ಗೆ ಹೇಳಬೇಕಾದ್ರಿಂದ ಮುಂದೆ ಬಂತು. ಫಲಾಸಕ್ತಿಂ ತ್ಯಕ್ತ್ವ, ಮುಂದಿನ ಪ್ಯಾರ, ಫಲಾಸಕ್ತಿಂ ತ್ಯಕ್ತ್ವ ಸಮತ್ವ ಬುದ್ಧಿಯ ಭಗವದರ್ಥಂ ಕರ್ಮ ಕುರ್ವಂತಿ ಕರ್ಮಯೋಗಿನಃ. ಜ್ಞಾನಯೋಗಿಗಳು ಏನ್ ಮಾಡ್ತಾರೆ ಅಂತ ಹೇಳಿ ಆಯ್ತು. ಈಗ ಕರ್ಮಯೋಗಿಗಳು ಫಲಾಸಕ್ತಿಂ ತ್ಯಕ್ತ್ವ, ನಿಮಗೆ ತ್ವಾ ಅಂತ ಹೇಳಿ ಆಗಿದೆ. ತ್ವಾ ಅಂದ್ರೆ ಮಾಡಿ, ಕೃತ್ವ ಅಂದ್ರೆ ಮಾಡಿ, ಗತ್ವ ಅಂದ್ರೆ ಹೋಗಿ, ಪೀತ್ವ ಅಂದ್ರೆ ಕುಡಿದು, ಆದ್ರಿಂದ ಪಠಿತ್ವ ಅಂದ್ರೆ ಓದಿ. ತ್ವಾ ಅಂತ ಬಂದ್ರೆ ತ್ವಾಂತ ಕೃದಂತ ವ್ಯಯ ಅಂತ ಹೇಳ್ತಾರೆ. ತ್ವಾ ಅಂದ್ರೆ ಹ್ಯಾವಿಂಗ್ ಡನ್ ಎಂಬ ಇಂಗ್ಲಿಷ್ ಅರ್ಥದಲ್ಲಿ ಮಾಡಿ, ಹೋಗಿ, ತಿಂದು, ಕುಡಿದು. ಕೃತ್ವ ಹಾಗೆ ತ್ಯಕ್ತ್ವ, ತ್ಯಕ್ತ್ವ ಅಂದ್ರೆ ತ್ಯಾಗ ಮಾಡಿ. ಫಲಾಸಕ್ತಿಂ ತ್ಯಕ್ತ್ವ, ಫಲದಲ್ಲಿ ಆಸಕ್ತಿಯನ್ನು ಬಿಟ್ಟು, ಫಲಾಸಕ್ತಿಂ ತ್ಯಕ್ತ್ವ ಸಮಬುದ್ಧಿಯ, ಸಮಬುದ್ಧಿಯಿಂದ, ವಿಷಮ ಬುದ್ಧಿ ಆಪೋಸಿಟ್ ಸಮಬುದ್ಧಿ. ಸಮಬುದ್ಧಿ ಅಂದ್ರೇನು? ಫಲದ ವಿಷಯದಲ್ಲಿ ಸಮಭಾವ, ಇದು ಸಕ್ಸಸ್ ಆಗ್ಲಿ ಫೇಲ್ ಆಗ್ಲಿ ಏನಾದ್ರೂ ಆಗ್ಲಿ ಎಂಬ ಸಮಬುದ್ಧಿಯಿಂದ, ಸಮಬುದ್ಧಿಯ ಭಗವದರ್ಥಂ, ಕೆಲಸ ಮಾಡುದು ಹೇಗ್ ಮಾಡ್ಬೇಕು? ಭಗವದರ್ಥಂ, ಭಗವಾನ್ ದೇವರು, ಭಗವತ್ ಅರ್ಥಂ ದೇವರಿಗಾಗಿ, ಇದು ದೇವರ ನಿಶ್ಚಯ, ಭಗವಂತನಿಗೋಸ್ಕರ. ಭಗವಂತ ನನ್ಗೀ ಕೆಲಸ ಮಾಡು ಅಂತ ಹೇಳಿದ್ದಾನ, ಆದ್ರಿಂದ ನಾನ್ ಮಾಡ್ತೇನೆ. ಆದ್ರಿಂದ ಭಗವದರ್ಥಂ ಕರ್ಮ ಕುರ್ವಂತಿ, ಭಗವದರ್ಥಂ ಕರ್ಮ ಕುರ್ವಂತಿ ಅಂದ್ರೆ ಅಂಟಿಕೊಳ್ಳದೆ, ಫಲದ ಬಗ್ಗೆ ಆಸಕ್ತಿ ಇಲ್ಲದೆ, ಕೆಲಸ ಮಾಡುವಾಗ ಈ ಕೆಲಸದಿಂದ ಇದಾಗ್ತದಾ ಅಥವಾ ಆಗೋದಿಲ್ವಾ ಅಂತ ಚಿಂತೆ ಬಿಟ್ಟು, ನೋಡಿ ದೇವ್ರು ನನ್ಗೆ ಈ ಕೆಲಸ ಕೊಟ್ಟಿದ್ದಾನೆ, ಈ ಕೆಲಸವನ್ನು ನಾನು ಮಾಡ್ತೇನೆ, ಈ ಕೆಲಸ ಮಾಡುವಾಗ ನಾನು ಬೇರೆ ಯಾವ ಚಿಂತೆಯನ್ನು ಮಾಡುವುದಿಲ್ಲ ಅಂತ ಹೇಳಿ ಭಗವತ್ ಪ್ರೀತ್ಯರ್ಥಂ ನಾನು ಕರ್ಮ ಮಾಡ್ತೇನೆ ಅಂತ ಹೇಳಿ ಯಾರು ಮಾಡ್ತಾರೆ ಅವರನ್ನ ಕರ್ಮಯೋಗಿ ಅಂತ ಕರ್ತಾರೆ. ಕರ್ಮವನ್ನು ಯೋಗದ ರೂಪದಲ್ಲಿ ಮಾಡುವುದು ಹೇಗೆ? ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವಾಗ ಒಗ್ಗರಣೆ ಹಾಕುವಾಗ್ಲೂ ಕೂಡ ಓಹೋ ಇದು ನನಗೆ ಇವತ್ತು ಬಂದಿರತಕ್ಕಂಥ ಕರ್ಮ, ನಾನು ಇದನ್ನ ಮಾಡ್ಬೇಕಾಗಿದೆ, ಭಗವಂತ ನಿನ್ಗೆ ತೃಪ್ತಿನಾಗ್ಲಿ ಅಂತ ಒಗ್ಗರಣೆ ಹಾಕುವಂತಹದ್ದು. 4 ಜನ ಮನೆಗೆ ಏನಾದ್ರು ಬಂದ್ರೆ ಅವರಿಗೆ ಅಡಿಗೆ ಮಾಡಿ ಊಟ ಹಾಕುವಾಗ ನಾನು ಇವತ್ತು ಇವರಿಗೆ ಅಡಿಗೆ ಮಾಡಿ ಊಟ ಹಾಕುವಂತಹ ಕರ್ಮವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ ಎಂಬ ಭಾವದಿಂದ, ಈ ಭಾವದಿಂದ ಇದು ನಾನು ಮಾಡಬೇಕಾದ ಕರ್ತವ್ಯವಾಗಿ ಬಂದಿದೆ, ಇದರಿಂದ ಒಳ್ಳೇದಾಗ್ತದ ಕೆಟ್ಟದಾಗ್ತದ ಮಾಡಲ್ಲ, ನಾನು ನಿಶ್ಚಯವಾಗಿ ಶ್ರದ್ಧೆಯಿಂದ ಈ ಕರ್ಮವನ್ನ ಚೆನ್ನಾಗಿ ಮಾಡಿಬಿಡ್ತೇನೆ. ಇದರಿಂದ ಅವ್ರ ಆಮೇಲೆ ನನಗೆ ಹೊಗಳ್ತಾರೆ, ಆಮೇಲೆ ಅವ್ರ ಮನೆಗೆ ಹೋದ್ರೆ ನಂಗೆ ಊಟ ಹಾಕ್ತಾರೆ, ಇದ್ಯಾವ ನಿರೀಕ್ಷೆನೂ ಇಲ್ಲ. ನಾನು ಈ ಕರ್ಮ ಇದನ್ನ ಮಾಡ್ಬೇಕಾಗಿದೆ, ನಾನು ಮಾಡ್ತೇನೆ ಅಷ್ಟೇ, ನಿರೀಕ್ಷೆ ಇಲ್ಲ. ಅವರಿಂದ ನಮ್ಗೇನೋ ಲಾಭ ಆಗತ್ತೆ ಅದೆಲ್ಲ ನಿರೀಕ್ಷೆ ಇಲ್ಲ. ಇದ್ಯಾವ ನಿರೀಕ್ಷೆಯನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಇದು ನನ್ನ ಪಾಲಿಗೆ ಬಂದ ಕರ್ತವ್ಯ ಅಂತ ನಾನು ಮಾಡಿಬಿಡ್ತೇನೆ ಅಂತ ಹೇಳಿದ್ರೆ ಅದನ್ನೇ ಫಲಾಸಕ್ತಿಯನ್ನ ಬಿಟ್ಟು ನಾನು ಮಾಡುವ ಕರ್ಮ. ಫಲಾಸಕ್ತಿ ತ್ಯಕ್ತ್ವ ಸಮಬುದ್ಧಿಯಿಂದ, ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಸಮಬುದ್ಧಿಯಿಂದ ಇದು ಭಗವಂತನ ಕೆಲಸ ಅಂತ ಯಾರು ಮಾಡ್ತಾರೆ
ಅದಕ್ಕೆ ಕರ್ಮಯೋಗ ಅಂತ ಹೇಳ್ತಾರೆ. ಅದರ ವಿವರಣೆಯನ್ನು ಕೊಡ್ತಾನೆ ಮುಂದೆ. ಅಕರ್ಮಕೃತ್ ಕ್ಷಣ ಪಾಪಿ ತಿಷ್ಠತಿ ನರಹ. ಅರ್ಜುನ ಹೇಳ್ತಾನೆ ನೋಡಿ, ನಾನು ಏನು ಮಾಡಲ್ಲ, ಕೆಲಸನೇ ಮಾಡ್ದ ಹಾಗೆ, ನಾನು ಜ್ಞಾನದಲ್ಲಿರೋ ಹಾಗೆ ನನ್ಗೆ ಬಿಡು ಅಂತ ಹೇಳುವಾಗ, ನೋ, ಅಕರ್ಮಕೃತ್ ಕ್ಷಣಮಪಿ ತಿಷ್ಠತಿ, ಅಕರ್ಮಕೃತ್ ಕ್ಷಣಮಪಿ ಸ್ಥಾತುಂ ಶಕ್ಯತೆ. ಹಾಗಾದ್ರೆ ನೀನು ಏನೂ ಮಾಡದೆ ಸ್ವಲ್ಪನೂ ಇರ್ಲಿಕ್ಕಾಗಲ್ಲ ಎಂಬ 5ನೇ ಶ್ಲೋಕದಲ್ಲಿ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್, ಅಕರ್ಮಕೃತ್ ಕರ್ಮ ಕಿಮಪಿ ನ ಕೃತ್ವಾ ಕ್ಷಣಮಪಿ ಸ್ಥಾತುಂ ನ ಶಕ್ಯತೆ. ಒಬ್ಬ ಮನುಷ್ಯನಿಗೆ ಒಂದು ಕ್ಷಣವೂ ಕೂಡ ಏನನ್ನೂ ಮಾಡದೆ, ಅಕರ್ಮಕೃತ್ ಏನನ್ನೂ ಮಾಡದೆ, ಕ್ಷಣಮಪಿ ಒಂದು ಕ್ಷಣವೂ ಕೂಡ ಇರ್ಲಿಕ್ಕಾಗಲ್ಲ. ಏನೂ ಮಾಡದೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಸುಮ್ಮನೆ ಕೂತ್ರು ಕೂಡ ನಾವು ಸುಮ್ಮನೆ ಕೂತಿರುವುದಿಲ್ಲ, ಏನೋ ಮಾಡ್ತಾ ಇರ್ತೀವಿ ನಾವು. ಹಾಗಾಗಿ ಏನನ್ನೂ ಮಾಡದೆ ಒಂದು ಕ್ಷಣವೂ ಇರ್ಲಿಕ್ಕಾಗುವುದಿಲ್ಲ. ಆದ್ರಿಂದ ಪ್ರಕೃತಿ ಜೈರ್ಗುಣೈ ಅವಶಃ ಕರ್ಮ ಕಾರ್ಯತೆ. ಪ್ರಕೃತಿಯಿಂದ ಕೂಡಿದಂತಹ ಗುಣಗಳ ಕಾರಣದಿಂದ ಈ ಪ್ರವೃತ್ತಿಯು ನಡೆದುಕೊಂಡು ಹೋಗ್ತಾ ಇರ್ತದೆ. ನೋಡಿ, ಅಕರ್ಮಕೃತ್ ಕ್ಷಣಮಪಿ ತಿಷ್ಠತಿ ನರಹ. ನರಹ ಅಕರ್ಮಕೃತ್ ಏನೂ ಕೆಲಸವನ್ನೂ ಮಾಡದೆ, ಕರ್ಮಕೃತ್ ಅಂದ್ರೆ ಕೆಲಸ ಮಾಡ್ತಾ, ಅಕರ್ಮಕೃತ್ ಅಂದ್ರೆ ಏನೂ ಕೆಲಸ ಮಾಡದವನು, ಕ್ಷಣಮಪಿ ಒಂದು ಕ್ಷಣವೂ ಕೂಡ ತಿಷ್ಠತಿ ನರಹ ಏನೂ ಕೆಲಸ ಮಾಡದೆ ಒಂದು ಕ್ಷಣವೂ ಇರ್ಲಿಕ್ಕಾಗುದಿಲ್ಲ. ನಾವು ಮಕ್ಳು ಹೇಳ್ತೀವಿ ಸುಮ್ಮನೆ ಕೂತ್ಕೋ ಅಂತ, ಆಗುದಿಲ್ಲ. ಅವ್ರು ಸುಮ್ಮನೆ ಕೂತ್ಕೊಳಕ್ ಆಗುದಿಲ್ಲ. ನಮ್ಗೆ ಆಗಲ್ಲ, ಇನ್ ಮಕ್ಳಿಗೆಲ್ಲ ಆಗತ್ತೆ. ಏನೂ ಮಾಡದೆ ಸುಮ್ಮನೆ ಕೂತ್ಕೊಳಕ್ ಒಂದ್ ಕ್ಷಣವೂ ಕೂಡ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇಂದ್ರಿಯಾಣಿ ನಿಯಮ್ಯ ಮಾಡ್ಬೇಕಾದ್ದೇನು, ಇಂದ್ರಿಯಗಳು ಎಲ್ಲೆಲ್ಲೋ ಹೋಗ್ತಾ ಇರತ್ತೆ. ಸುಮ್ಮನೆ ಕೂತಿದ್ರು ಕೂಡ ಕಣ್ಣು ಎಲ್ಲೆಲ್ಗೂ ಹೋಯ್ತು, ಮನಸ್ಸು ಎಲ್ಲೆಲ್ಗೂ ಹೋಯ್ತು, ಬುದ್ಧಿ ಎಲ್ಲೆಲ್ಗೂ ಹೋಯ್ತು, ಮತ್ತು ಇಂದ್ರಿಯಗಳೆಲ್ಲವೂ ಕೂಡ ದೇಹದ ಮೂಲಕ, ಆ ನಂತರ ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ ಎಲ್ಲೆಲ್ಲೂ ಹೋಗುತ್ತೆ. ಆದ್ರಿಂದ ಶ್ರೇಷ್ಠ ಪುರುಷ ಇಂದ್ರಿಯಾಣಿ ನಿಯಮ್ಯ ನಿಷ್ಕಾಮ ಬುದ್ಧ್ಯ ಕರ್ಮಯೋಗಂ ಆರಭತೆ. ಶ್ರೇಷ್ಠ ಪುರುಷ, ಶ್ರೇಷ್ಠ ನರಹ, ಶ್ರೇಷ್ಠನಾದ ಮನುಷ್ಯನು ಇಂದ್ರಿಯಾಣಿ ನಿಯಮ್ಯ. ಇಂದ್ರಿಯ ಎನ್ನುವುದು ನಪುಂಸಕಲಿಂಗ. ಇಂದ್ರಿಯಂ, ಇಂದ್ರಿಯೇ, ಇಂದ್ರಿಯಾಣಿ. ಇಂದ್ರಿಯಾಣಿ ಇಂದ್ರಿಯಗಳನ್ನು ನಿಯಮ್ಯ ನಿಯಮನ ಮಾಡಿ. ನಿಯಮನ ಮಾಡುದ್ರೆ ಈಗ ಯಮ ನಿಯಮ ಗೊತ್ತಿದೆ ನಿಮ್ಗೆ. ನಿಯಮನ ಅಂತ ಹೇಳಿದ್ರೆ ನಿಯಂತ್ರಣ ಮಾಡಿ. ಇಂದ್ರಿಯಾಣಿ ನಿಯಮ್ಯ ನಿಯಮನ ಮಾಡಿ. ಇದು ಕೂಡ ಆಗ ತ್ವಾಂತ ಬಂತು, ಇದು ಲ್ಯಬಂತ ಅಂತ ಹೇಳ್ತಾರೆ. ಕಡೆಯಲ್ಲಿ ಲ್ಯಪ್, ಲ್ಯ ಅಥವಾ ಯ ಬಂದ್ರೆ ಇದಕ್ಕೆ ಲ್ಯಬಂತ, ಅದೇ ಅರ್ಥ. ನಿಯಮ್ಯ ನಿಯಮನ ಮಾಡಿ, ಇಂದ್ರಿಯಗಳನ್ನು ನಿಯಮನ ಮಾಡಿ. ಶ್ರೇಷ್ಠ ಪುರುಷ ದೊಡ್ಡ ಮನುಷ್ಯರು, ಶ್ರೇಷ್ಠ ಮನುಷ್ಯರು ನಿಷ್ಕಾಮ ಬುದ್ಧ್ಯ ಅಂದ್ರೆ ಯಾವ ಅಪೇಕ್ಷೆಯೂ ಇಲ್ಲದ ಮನಸ್ಸಿನಿಂದ, ವಿತ್ ನೋ ಎಕ್ಸ್ಪೆಕ್ಟೇಷನ್. ಕೆಲಸ ಮಾಡ್ಬೇಕು, ನಾವು ಮಾಡಿದ್ದೇನೆ ಅಷ್ಟೇ, ಎಕ್ಸ್ಪೆಕ್ಟೇಷನ್ ಇಲ್ಲ. ಏನ್ ಬರುತ್ತೋ ಬರ್ಲಿ, ಒಳ್ಳೇದು ಬಂದ್ರು ಅಷ್ಟೇ, ಕೆಟ್ಟ ಬಂದ್ರು ಏನ್ ಬಂದ್ರು ನಾನು ತಗೊಳ್ತೀನಿ ಎನ್ನುವಂತೆ ನಿಷ್ಕಾಮ ಬುದ್ಧ್ಯ ಕೆಲಸ ಏನ್ ಮಾಡ್ತಾರೆ, ಅದಕ್ಕೆ ಕರ್ಮಯೋಗ, ಕರ್ಮಯೋಗಂ ಆರಭತೆ. ಹಾಗಾದ್ರೆ ಕರ್ಮಯೋಗ ಅಂದ್ರೇನು, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ. ಈಗ ನನ್ ಕಣ್ಣೇನೋ ಒಂದು ಆಸೆ ಪಡ್ತು ಅಂತ ಅಲ್ಲಲ್ಲ ಕಣ್ಣು ಎಲ್ಲೋ ಏನೋ ಇಷ್ಟಪಡ್ತು ಅದನ್ನೆಲ್ಲ ಕೊಡಕ್ ಹೋಗುದಲ್ಲ. ಅದು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ, ಯಾವ ಅಪೇಕ್ಷೆ ಇಲ್ಲದೆ, ಯಾವ ಅಪೇಕ್ಷೆ ಕರ್ತವ್ಯ ಭಾವನೆಯಿಂದ ಇರುವ ಕರ್ಮವನ್ನ ಮಾಡಿಬಿಡುದು. ಇದಕ್ಕೆ ಕರ್ಮಯೋಗ ಅಂತ ಹೇಳ್ತಾರೆ. ಕರ್ಮಣ ವಿನ ಶರೀರ ಯಾತ್ರಾಪಿ ನಚ ಚಲತಿ. ಹಾಗಾಗಿ ಅರ್ಜುನ, ನೀ ಏನು ಮಾಡದೆ ಸುಮ್ಮನಿರಕ್ಕಾಗಲ್ಲ. ಕರ್ಮಣ ವಿನಾ, ತೃತೀಯ ವಿಭಕ್ತಿ ವಿನಾ ಬಂದಾಗ ತೃತೀಯ ವಿಭಕ್ತಿ ಬರ್ತದೆ ಅಂತ ಹಿಂದಿನ ಪಾಠದಲ್ಲಿ ನೀವು ನೋಡಿದಿರಿ. ವಿನಾ ಬಂದ್ರೆ ತೃತೀಯ ವಿಭಕ್ತಿ. ಆದ್ರಿಂದ ವಿನಾ ಕರ್ಮಣ ವಿನಾ, ಕರ್ಮದಿಂದ ಇಲ್ಲದೆ ಅಂದ್ರೆ ಕರ್ಮ ಮಾಡದೆ ಅಂತ ಅರ್ಥ. ವಿನಾ ಬಂದಾಗ ತೃತೀಯ ಬರಬೇಕು. ಕರ್ಮಣ ವಿನಾ, ಕರ್ಮವೂ ಇಲ್ಲದೆ, ಕರ್ಮಣ ವಿನಾ ಕರ್ಮವೂ ಇಲ್ಲದೆ, ಶರೀರ ಯಾತ್ರಾ ಅಪಿ, ಶರೀರ ಯಾತ್ರೆಯೇ ನಡೆಯುವುದಿಲ್ಲ. ಶರೀರ ಯಾತ್ರೆ ಅಂದ್ರೇನು, ಬೆಳಗ್ಗೆ ಏಳುವುದು, ಹಸುವಾಗತ್ತೆ ತಿನ್ನುವುದು, ಓಡಾಡುವುದು, ಕುಡಿಯುವುದು, ಮಲಗುವುದು, ಈ ಶರೀರದ ಚಟುವಟಿಕೆ ನಡೆಯುವುದಿಲ್ಲ.
ಕರ್ಮ ಮಾಡದಿದ್ರೆ ಶರೀರದ ಚಟುವಟಿಕೆ ಏನೂ ನಡೆಯುವುದಿಲ್ಲ. ಆದ್ರಿಂದ ಇಂಪಾಸಿಬಲ್ ಇಂಪಾಸಿಬಲ್ ಎಂಬಲ್ಲಿಗೆ ಕರ್ಮದ ಕುರಿತು ಹೇಳ್ತಾ ಮುಂದುವರ್ತಾನೆ. ಅತಃ ನೀನು ಕರ್ಮ ಮಾಡದೇ ಇರ್ಲಿಕ್ಕಾಗಲ್ಲ. ಧರ್ಮೋಕ್ತ ಕರ್ಮಾಣಿ ಕರ್ತವ್ಯಾನಿ. ತವ್ಯ ಅಂತ ಇನ್ನೊಂದು ಪ್ರತ್ಯಯ, ಮಸ್ಟ್ ಅಂತ ಅರ್ಥದಲ್ಲಿ. ಕರ್ತವ್ಯ, ಕರ್ತವ್ಯ ಅಂದ್ರೆ ತವ್ಯ, ಮಾಡಲೇಬೇಕು. ಕರ್ಮಾಣಿ ಕರ್ತವ್ಯಾನಿ, ಕರ್ಮಗಳನ್ನ ಮಾಡ್ಬೇಕು. ಎಂಥ ಕರ್ಮಗಳು? ಧರ್ಮೋಕ್ತ ಕರ್ಮಾಣಿ ಕರ್ತವ್ಯಾನಿ. ಆದ್ರಿಂದ ನೀನ್ ಏನಾದ್ರು ಇನ್ನು ಕೆಲಸ ಮಾಡ್ಲೇಬೇಕು, ಕೆಲಸ ಮಾಡದೇ ಇದ್ರೆ ಆಗುದಿಲ್ಲ. ಧರ್ಮೋಕ್ತ ಕರ್ಮಾಣಿ, ಧರ್ಮದಲ್ಲಿ ಹೇಳಿರುವ ಕರ್ಮಗಳನ್ನು, ಕರ್ತವ್ಯಗಳನ್ನು. ಧರ್ಮೋಕ್ತ ಕರ್ಮ ಅಂದ್ರೇನು? ಧರ್ಮದಲ್ಲಿ ಹೇಳಿರುವ ಕರ್ಮಗಳು, ಧರ್ಮಯುಕ್ತವಾದ ಕರ್ಮಗಳನ್ನು ನೀನು ಮಾಡ್ಲೇಬೇಕು. ಏನು ಧರ್ಮ? ಈಗ ಯುದ್ಧ ಮಾಡುವುದು ನಿನ್ನ ಧರ್ಮ, ಯುದ್ಧ ಕರ್ಮ ನೀನ್ ಮಾಡ್ಬೇಕಾಗ್ತದೆ ಅಲ್ವೇ? ಮನೆಯಲ್ಲಿ ಗೃಹಸ್ಥ ಧರ್ಮ, ಗೃಹಿಣಿ ಧರ್ಮ, ಪುತ್ರನಿಗೆ ಪುತ್ರ ಧರ್ಮ, ವಿದ್ಯಾರ್ಥಿ ಧರ್ಮ, ಎಲ್ರಿಗೂ ಅವರವರ ಧರ್ಮ ಅಂತಿದೆ. ಆದ್ರಿಂದ ಈ ಧರ್ಮವನ್ನು ಅನುಸರಿಸಲೇಬೇಕು. ಧರ್ಮದಲ್ಲಿ ಹೇಳಿರುವ ಕರ್ಮಗಳನ್ನು ಬಿಡ್ಲಿಕ್ಕೆ ಆಗುವುದೇ ಇಲ್ಲ. ಈಗ ನೀನು ಈ ಯುದ್ಧ ಮಾಡುವುದನ್ನು, ಮಹಾಭಾರತ ಇಡೀ ಕಥೆ ಯೋಚನೆ ಮಾಡಿ, ಯುದ್ಧ ಮಾಡುವುದನ್ನು ನೀನು ನಿನ್ನ ಕರ್ತವ್ಯವಾಗಿ ತೆಕ್ಕೊಂಡಿದ್ದೀಯೇ, ನೀ ಮಾಡ್ಲೇಬೇಕು. ಈಗ ಯುದ್ಧ ಮಾಡುವುದು ಧರ್ಮ, ಯುದ್ಧ ಮಾಡದೆ ಓಡಿ ಹೋಗುವುದು ಅಧರ್ಮ. ಆದ್ರಿಂದ ಇದು ಧರ್ಮ ಕರ್ತವ್ಯವನ್ನ ಮಾಡ್ಬೇಕು. ಅತಃ ಧರ್ಮೋಕ್ತ ಕರ್ಮಾಣಿ ಕರ್ತವ್ಯಾಣಿ. ಕರ್ತವ್ಯಾನಿ ನೋಡಿದಲ್ಲಿ ಕರ್ಮಾಣಿ ಕರ್ತವ್ಯಾನಿ ಯಾವುದು ಅನ್ವಯವಾಗತ್ತೆ? ಅನ್ವಯವು ಒಂದೇ ವಿಭಕ್ತಿಯಲ್ಲಿ ಬರ್ತದೆ, ಕರ್ಮಾಣಿ ಕರ್ತವ್ಯಾಣಿ. ಅಧರ್ಮ ಕರ್ಮ ಕೃತ್ವ ಕರ್ಮ ಬಂಧಿತ ಭವತಿ. ಹಾಗಾದ್ರೆ ಧರ್ಮೋಕ್ತ ಕರ್ಮಗಳನ್ನು ಮಾಡ್ಬೇಕು. ಅಧರ್ಮ ಕರ್ಮ ಕೃತ್ವ, ಮಾಡಬೇಕಾದ ಧರ್ಮ ಕರ್ಮ ಆಯ್ತಲ್ಲ, ಮಾಡಬಾರದ ಧರ್ಮ, ಮಾಡಬಾರದ ಕರ್ಮಕ್ಕೆ ಅಧರ್ಮ. ಅಧರ್ಮ ಕರ್ಮವನ್ನು ಮಾಡಿ, ಇದು ಧರ್ಮ ಕರ್ಮ ಆಯ್ತಲ್ಲ. ಅಧರ್ಮ ಕರ್ಮ ಕೃತ್ವ, ಮಾಡಬಾರದ ಕರ್ಮಗಳನ್ನು ಮಾಡಿ, ಮನುಷ್ಯ ಮಾಡಬಾರದ ಕರ್ಮಗಳನ್ನು ಮಾಡಿ ಅಧರ್ಮವಾದ ಕರ್ಮವನ್ನು ಮಾಡಿ ಏನಾಗತ್ತೆ? ಅದರಿಂದ ಕರ್ಮ ಬಂಧಿತ ಭವತಿ, ಕರ್ಮ ಬಂಧಿತ ಭವತಿ. ಅವನು ಆ ಕರ್ಮಗಳಿಗೆ ಸಿಕ್ಕಿ ಬೀಳ್ತಾನೆ. ಆ ಕರ್ಮಗಳಿಂದ ಅವನಿಗೆ ಪಾಪ ಬರುತ್ತೆ ಅಥವಾ ಪುಣ್ಯ ಬರುತ್ತೆ. ಅದರಿಂದ ಕರ್ಮ ಕೂಡ್ತದೆ, ಕರ್ಮ ಬಂಧವಾಗ್ತದೆ. ಈ ಕರ್ಮಗಳಿಗೆ ಅವನೇ ಸಿಕ್ಕಿ ಬಿದ್ದು ಆ ಪಾಪ ಪುಣ್ಯಗಳ ತಕ್ಕ ಹಾಗೆ ಸುಖ ದುಃಖಗಳನ್ನು ಅನುಭವಿಸೋದಕ್ಕೆ ಸಂಸಾರದಲ್ಲಿ ಮತ್ತೆ ಬೀಳ್ತಾನೆ. ಆದ್ರಿಂದ ಅಧರ್ಮ ಕರ್ಮ, ಧರ್ಮ ವಿರುದ್ಧವಾಗಿ ಧರ್ಮವನ್ನು ಪಾಲಿಸದೆ ಮಾಡುವ ಕರ್ಮದಿಂದ ಮನುಷ್ಯನು ಸಿಕ್ಕಿ ಬೀಳ್ತಾನೆ. ಅದೇ ಕರ್ಮ ಬಂಧಿತ ಭವತಿ. ಸೂಕ್ಷ್ಮವಾಗಿ ಇಲ್ಲಿ ನಾವು ಮಾಡುವ ಕರ್ಮವು ಯಾವಾಗ ಯೋಗ ಆಗ್ತದೆ, ಯಾವಾಗ ಕರ್ಮವು ನಮ್ಮನ್ನ ಕಟ್ಟಿ ಹಾಕ್ತದೆ. ಫಲಾಪೇಕ್ಷೆಯಿಂದ ಮಾಡಿದ್ರೆ, ಧರ್ಮ ವಿರುದ್ಧವಾಗಿ ಮಾಡಿದ್ರೆ ಸಿಕ್ಕಿ ಬೀಳ್ತೇವೆ. ಯಾವುದೇ ನಿರೀಕ್ಷೆ ಇಲ್ಲದೆ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಮಾಡುವ ಕರ್ಮವನ್ನ ಮಾಡಿದ್ರೆ ಅದರಿಂದ ನಮ್ಗೆ ಕರ್ಮ ಮುಕ್ತಿ ಆಗ್ತದೆ, ಕರ್ಮ ಬಂಧ ಆಗುದಿಲ್ಲ, ಆದ್ರೆ ಕರ್ಮ ಆಗ್ತದೆ. ಹಾಗಾಗಿ ನೀ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ, ಸುಮ್ಮನೆ ಯುದ್ಧ ಮಾಡಪ್ಪ, ನೀ ಕರ್ತವ್ಯವಾಗಿ ಧರ್ಮವಾಗಿ ಮಾಡಿಬಿಡು, ಇದರಿಂದ ನಿನ್ಗೆ ಬಂಧ ಆಗುದಿಲ್ಲ ಅನ್ನುವ ಉಪದೇಶವನ್ನು ಕೊಡ್ತಾನೆ. ಅನ್ನಾತ್ ಭವಂತಿ, ಅದು ಇನ್ನಷ್ಟು ಆಳವಾಗಿ ಈ ಜಗತ್ತಿನ ನಡೆ ಯಾವ ರೀತಿ ಒಂದು ಯಜ್ಞ ಸ್ವರೂಪವಾಗಿದೆ ಅಂತ ಹೇಳಿದ್ರೆ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ. ಪರ್ಜನ್ಯ ಅನ್ನಾತ್ ಭವಂತಿ ಭೂತಾನಿ, ಪರ್ಜನ್ಯಾತ್ ಅನ್ನ ಸಂಭವ. ಹಾಗೆ ಇಟ್ಬಿಟ್ಟಿದ್ದೇನೆ ನಾನು. ಅನ್ನಾತ್ ಪಂಚಮಿ ವಿಭಕ್ತಿ, ಅನ್ನದ ದೆಸೆಯಿಂದ ಭೂತಾನಿ ಭವಂತಿ. ನೋಡಿ, ಜಗತ್ತಲ್ಲಿ ಎಲ್ಲ ಜೀವಿಗಳು ಕೂಡ ಹುಟ್ಟುವುದು ಯಾವ್ದ್ರಿಂದ, ಬೆಳೆಯುವುದು ಯಾವ್ದ್ರಿಂದ, ಬದುಕುವುದು ಯಾವ್ದ್ರಿಂದ? ಅನ್ನದಿಂದ, ಆಹಾರ. ಆಹಾರದಿಂದ ಜೀವಿಗಳು ಹುಟ್ಟುತ್ತವೆ. ಅನ್ನಾತ್ ಭವಂತಿ ಭೂತಾನಿ. ಹಾಗಾದ್ರೆ ಅನ್ನ ಎಲ್ಲಿಂದ ಬಂತು? ಪರ್ಜನ್ಯಾತ್ ಅನ್ನ ಸಂಭವ. ಇಲ್ಲೂ ಕೂಡ ಪಂಚವಿಭಕ್ತಿ, ಪರ್ಜನ್ಯ ನೀರು, ನೀರಿನಿಂದ ಅನ್ನವು ಸಂಭವಿಸುತ್ತದೆ, ಆಹಾರವು ಸಂಭವಿಸುತ್ತದೆ. ನೋಡಿ, ಈ ಜಗತ್ತಲ್ಲಿ ನೋಡಿ, ಎಲ್ಲ ಸಸ್ಯಗಳು ಬೆಳಿಬೇಕಾದ್ರೆ ನೀರು ಬೇಕು. ಸಸ್ಯದಿಂದ ನಮ್ಗೆ ಆಹಾರ, ಆಹಾರದಿಂದ ಆಹಾರವು ಸಿಕ್ಕುವುದು ಸಸ್ಯದಿಂದ, ಸಸ್ಯವು ಬೆಳೆಯುವುದು ನೀರಿನಿಂದ. ಪರ್ಜನ್ಯಾತ್ ಅನ್ನ ಸಂಭವ. ಇಲ್ಲಿ ಜಗತ್ತಿನಲ್ಲಿ ನಡೆಯುತ್ತಿರುವ ಕರ್ಮ ಯೋಗವನ್ನ ಹೇಳ್ತಾ ಇದ್ದಾನೆ ಭಗವಂತ. ಪರ್ಜನ್ಯ ಯಜ್ಞಾತ್ ಭವತಿ. ಹಾಗಾದ್ರೆ ಈ ನೀರು ಎಲ್ಲಿಂದ ಬರ್ತದೆ? ಪರ್ಜನ್ಯ ನೀರು
ಯಜ್ಞಾತ್ ಭವತಿ, ಯಜ್ಞದಿಂದ ಉಂಟಾಗ್ತದೆ. ಯಜ್ಞ ಯಾವುದರಿಂದ ಬರ್ತದೆ? ಯಜ್ಞ ಕರ್ಮ ಸಮುದ್ಭವ, ಯಜ್ಞವು ಕರ್ಮದಿಂದ ಉತ್ಪಾದನೆ ಆಗ್ತದೆ. ನಾವು ಮಾಡುವ ಕರ್ಮದಿಂದ ಯಜ್ಞದ ಉತ್ಪಾದನೆ, ಯಜ್ಞದಿಂದ ಮಳೆ, ಮಳೆಯಿಂದ ಬೆಳೆ, ಅನ್ನ, ಅನ್ನದಿಂದ ಜೀವಿ. ಈ ಕ್ರಮದಲ್ಲಿ ಈ ಸೃಷ್ಟಿ ಚಕ್ರವನ್ನು, ಇದು ಕರ್ಮ ಸೈಕಲ್, ಅದನ್ನ ಈ ರೀತಿಯಲ್ಲಿ ಹೇಳ್ತಾರೆ. ಅನ್ನಾತ್ ಭವಂತಿ ಭೂತಾನಿ, ಪರ್ಜನ್ಯಾದನ್ನ ಸಂಭವ, ಪರ್ಜನ್ಯ ಯಜ್ಞಾತ್ ಭವತಿ, ಯಜ್ಞ ಕರ್ಮ ಸಮುದ್ಭವ. ಯಜ್ಞತುಷ್ಟಾಹ ದೇವಾಹ, ಯಜ್ಞತುಷ್ಟಾಹ ದೇವಾಹ. ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ನಿಮ್ಮಲ್ಲಿ, ನಾನು ವಾಟ್ಸಪ್ ಅಲ್ಲಿ ಕಳಿಸಿರುವುದರಲ್ಲಿ ದೇವಹ ಆಗಿದೆ, ದೇವಾಹ. ಯಜ್ಞತುಷ್ಟಾಹ ದೇವಾಹ ಬಹುವಚನ, ಅದು ಇಷ್ಟಾನ್ ಭೋಗಾನ್ ಪ್ರಸಾದಯಂತಿ. ನಾವು ಯಜ್ಞ ರೂಪದಲ್ಲಿ ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿದ್ರೆ, ಯಜ್ಞ ಅಂದ್ರೆ ನಿಷ್ಕಾಮ ಕರ್ತವ್ಯ ಬುದ್ಧಿಯ ಮಾಡುವ ಕರ್ಮ, ಈ ರೀತಿ ನಾವು ಮಾಡಿದ್ರೆ ಯಜ್ಞ ತುಷ್ಟಾಹ, ಈ ಯಜ್ಞದಿಂದ ತೃಪ್ತರಾದಂತಹ ದೇವಾಹ ದೇವತೆಗಳು, ಯಜ್ಞ ತುಷ್ಟಾಹ ದೇವಾಹ, ಯಜ್ಞದಿಂದ ತೃಪ್ತರಾದಂತಹ ದೇವತೆಗಳು ಏನ್ ಮಾಡ್ತಾರೆ? ಇಷ್ಟಾನ್ ಭೋಗಾನ್ ಪ್ರಸಾದಯಂತಿ, ನಮಗಿಷ್ಟವಾದಂತಹ ಎಲ್ಲ ಸುಖ ಸಂಪತ್ತುಗಳನ್ನು ಕೂಡ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಇಷ್ಟಾನ್ ಭೋಗಾನ್ ಇಲ್ಲದೆ ನನ್ನ ಕರ್ತವ್ಯ ಅಂತ ನಾನ್ ಮಾಡ್ತಾ ಇದ್ರೆ ಅಲ್ಲಿ ಅಸೂಯೆ ಇರಬಾರದು ಇತ್ಯಾದಿ ಎಲ್ಲ ಬರ್ತದೆ ಮುಂದೆ. ಯಜ್ಞತುಷ್ಟಾಹ ದೇವಾಹ ಇಷ್ಟಾನ್ ಭೋಗಾನ್ ಪ್ರಸಾದಯಂತಿ. ಮಹಾಜನಃ ಆತ್ಮನಿ ಏವ ಸಂತುಷ್ಟಃ ಭವತಿ ಅಸ್ತಿ. ಹಾಗಾದ್ರೆ ತುಷ್ಟ ಅಂತ ಹೇಳಿದ್ರೆ ದೇವತೆಗಳ ತೃಪ್ತಿ ಆಯ್ತು, ಇನ್ನು ಮನುಷ್ಯ ತೃಪ್ತಿ ಆಗುವುದು ಹೇಗೆ? ಮಹಾಜನಃ ಸಜ್ಜನರಾದವರು, ಯೋಗಿಗಳಾದವರು, ಜ್ಞಾನಿಗಳಾದವರು, ಮಹಾಜನ ಆತ್ಮನೇವ ಸಂತುಷ್ಟ. ಅವರು ದೇಹದಲ್ಲಿ ತೃಪ್ತಿ ಅಲ್ಲ, ದೇಹ ತೃಪ್ತಿ ಪಡಿಸಕ್ಕಾಗಲ್ಲ. ಇಂದ್ರಿಯಗಳಲ್ಲಿ ತೃಪ್ತಿ ಅಲ್ಲ, ಇಂದ್ರಿಯ ತೃಪ್ತಿ ಪಡಿಸಕ್ಕಾಗಲ್ಲ. ನಾಲ್ಗೆ ತೃಪ್ತಿ ಪಡಿಸಕ್ ಆಗೋದಿಲ್ಲ ನಮ್ಗೆ. ಮನಸ್ಸಿಗೆ ತೃಪ್ತಿ ಬರೋದೇ ಇಲ್ಲ, ಬುದ್ಧಿಗೂ ತೃಪ್ತಿ ಆಗೋದಿಲ್ಲ. ಆದ್ರಿಂದ ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹಗಳಲ್ಲಿ ತೃಪ್ತಿಯನ್ನ ಕಾಣ್ಲಿಕ್ಕೆ ಹೋಗುದಿಲ್ಲ. ಮಹಾಜನರು ಅವರ ಆತ್ಮನಲ್ಲಿ ತೃಪ್ತಿಯನ್ನ ಕಾಣ್ತಾರೆ. ಆತ್ಮನಿ ಏವ ತುಷ್ಟ ಸಂತುಷ್ಟ ಅಸ್ತಿ. ಹಾಗಾದ್ರೆ ಜ್ಞಾನಿಗಳು ಅಂದ್ರೆ ಯಾರು? ಆತ್ಮನ್ಯೇವಾತ್ಮನ ತುಷ್ಟ. ಮುಂದೆ ಬರ್ತದೆ, ಹಿಂದೆ ಬಂದಿದ್ದು. ಆತ್ಮನಿ ಏವ ಆತ್ಮನಃ ತುಷ್ಟ, ತಮ್ಮಲ್ಲಿ ತಾವೇ ತೃಪ್ತರಾಗಿರುತ್ತಾರೆ. ಅಸಕ್ತಃ ಸತತಂ ತಾದೃಶೋ ಜನಃ ಕಾರ್ಯಂ ಕರ್ಮ ಕುರ್ವಂತಿ ಕರ್ತವ್ಯ ಭಾವನೆಯ. ಅಸಕ್ತಃ ಅವ್ರೇನಾಗಿರ್ತಾರೆ? ಅಸಕ್ತರಾಗಿರ್ತಾರೆ, ಅಟ್ಯಾಚ್ಡ್ ಆಗಿರುವುದಿಲ್ಲ. ಮನೆಯಲ್ಲಿ ಮನೆಯ ಕೆಲಸಗಳನ್ನೆಲ್ಲ ಮಾಡ್ತಿದ್ರು ಕೂಡ ಅದಕ್ಕೆ ಅಂಟಿಕೊಂಡಿರುವುದಿಲ್ಲ, ಕರ್ತವ್ಯ ಭಾವನೆಯಿಂದ ಮಾಡ್ತಾರೆ. ಅಂಟಿಕೊಳ್ಳುವುದಿಲ್ಲ, ಆದ್ರಿಂದ ಅವ್ರಿಗೆ ಸುಖ ದುಃಖ ಎರಡೂ ಇಲ್ಲ. ಅಸಕ್ತಃ ಸತತಂ ತಾದೃಶೋ ಜನಃ, ಸತತಂ ಯಾವಾಗಲೂ ಕೂಡ ಅಸಕ್ತರಾಗಿಯೇ ಅಂಟಿಕೊಳ್ಳದೆ ಕೆಲಸ ಮಾಡುವ ಈ ಜನಗಳು, ತಾದೃಶ ಅಂದ್ರೆ ಅಂಥವ್ರು. ತಾದೃಶೋ ಜನಃ, ತಾದೃಶೋ ಇನ್ನೊಂದು ಗೆರೆ ಬರ್ಬೇಕಲ್ಲಿ, ತಾದೃಶೋ ಜನಃ ಅಂತಹ ಜನಗಳು ಅಸಕ್ತರಾಗಿ, ಸತತವಾಗಿ ಅಸಕ್ತರಾಗಿದ್ದು, ಕಾರ್ಯಂ, ಕಾರ್ಯಂ ಅಂದ್ರೆ ಮಾಡಬೇಕಾದ ಕೆಲಸವನ್ನು, ಕರ್ಮ ಕುರ್ವಂತಿ, ಕಾರ್ಯಂ ಕರ್ತವ್ಯಂ ಕುರ್ವಂತಿ. ಕಾರ್ಯಂ ಕರ್ತವ್ಯಂ ಎರಡು ಒಂದೇ ಅರ್ಥ. ಕಾರ್ಯಂ ಅಂದ್ರೆ ಮಾಡಬೇಕಾದ್ದು, ಕರ್ತವ್ಯಂ ಅಂದ್ರೆ ಮಾಡಬೇಕಾದ್ದು. ತಮ್ಮ ಕರ್ತವ್ಯವನ್ನು, ಕರ್ತವ್ಯ ಕರ್ಮ, ಕರ್ತವ್ಯ ಕರ್ಮಗಳನ್ನು ಕುರ್ವಂತಿ, ಮಾಡಬೇಕಾದ ಕರ್ಮಗಳನ್ನು ಮಾಡ್ತಾರೆ. ಹೇಗೆ? ಕರ್ತವ್ಯ ಭಾವನೆಯ, ಕೇವಲ ಕರ್ತವ್ಯ ಭಾವನೆಯಿಂದ ಮಾಡ್ತಾರೋ. ಹಾಗಾದ್ರೆ ಕರ್ಮವನ್ನು ಹೇಗೆ ಮಾಡ್ತಾರ ಅವರು? ಕೇವಲ ಕರ್ತವ್ಯ ಭಾವನೆಯಿಂದ ಮಾಡ್ತಾರೆ, ಆದ್ರೆ ಅದರಲ್ಲಿ ಆಸಕ್ತರಾಗಿರುವುದಿಲ್ಲ. ಇದೇ ಕರ್ಮಯೋಗದ ಸಾರಾಂಶ. ಯದ್ಯದ್ ಶ್ರೇಷ್ಠ ಆಚರತಿ ತತ್ ತತ್ ಏವ ಸಾಮಾನ್ಯ ಜನಃ ಪ್ರಮಾಣಂ ಇತಿ ಮತ್ವಾ ಆಚರಂತಿ. ಆಚರತಿ ಏಕವಚನ. ಯದ್ಯದ್ ಆಚರ, ಅಲ್ಲಿ 3 ಶ್ಲೋಕ ಏನು? ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಅಂತ ನೋಡಿದ್ದೀನಿ.
ಯತ್ ಯತ್ ಶ್ರೇಷ್ಠ ಆಚರತಿ. ಯತ್ ಅಂದ್ರೆ ಯಾವುದು, ಯತ್ ಯತ್ ಯಾವುದು ಯಾವುದನ್ನು, ಶ್ರೇಷ್ಠ ಶ್ರೇಷ್ಠನಾದವನು ಆಚರತಿ ಆಚರಿಸುತ್ತಾನೋ, ಯಾವುದನ್ನೆಲ್ಲಾ ಶ್ರೇಷ್ಠನಾದವನು ಆಚರಿಸುತ್ತಾನೆ. ಅಂದ್ರೆ ದೊಡ್ಡವರು ಏನೇನ್ ಆಚರಣೆ ಮಾಡ್ತಾರೆ, ದೊಡ್ಡವರು ಏನ್ ಆಚರಣೆ ಮಾಡ್ತಾರೆ, ಬೆಳಿಗ್ಗೆ ಮುಂಚೆ ಹೇಳ್ತಾರೆ, ಸ್ನಾನಾದಿಗಳನ್ನು ಮುಗಿಸ್ತಾರೆ, ಯೋಗಾಸನ ಮಾಡ್ತಾರೆ, ಪ್ರಾಣಾಯಾಮ ಚೆನ್ನಾಗಿ ಮಾಡ್ತಾರೆ, ಸಂಧ್ಯಾ ವಂದನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ದೇವರ ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಎದ್ದು ತಮ್ಮ ಕರ್ತವ್ಯವನ್ನ ಮಾಡಿ ಮನೆ ಕೆಲಸಗಳನ್ನೆಲ್ಲ ಮಾಡಿ ಉದ್ಯೋಗ ಮಾಡ್ತಾರೆ. ಈ ರೀತಿ ಮತ್ತು ಅವರು ಸತ್ಯದಲ್ಲಿರ್ತಾರೆ, ಧರ್ಮದಲ್ಲಿರ್ತಾರೆ, ನ್ಯಾಯದಲ್ಲಿರ್ತಾರೆ. ಇದು ಯತ್ ಯತ್ ಯಾವಿದೆಲ್ಲವನ್ನು ಶ್ರೇಷ್ಠರು ಆಚರಿಸ್ತಾರೋ, ಯತ್ ಯತ್ ಶ್ರೇಷ್ಠ ಆಚರತಿ ತತ್ ತತ್. ನೋಡಿ, ಯತ್ ಬಂದ್ರೆ ತತ್, ಯದಾ ತದ, ಯತ್ ತತ್, ತತ್ ತತ್ ಏವ ಅದು ಅದನ್ನೇ ಸಾಮಾನ್ಯ ಸಾಮಾನ್ಯ ಜನರು ಕೂಡ ಪ್ರಮಾಣಂ ಅಂತ ತಿಳಿದು, ಇತಿ ಮತ್ವ ಪ್ರಮಾಣ ಎಂದು ತಿಳಿಯುತ್ತಾರೆ. ಪ್ರಮಾಣಂ ಇತಿ ಮತ್ವ ಯದ್ಯತ್ ಶ್ರೇಷ್ಠ ಆಚರತಿ ತತ್ತದ್ದೇವ ಸಾಮಾನ್ಯ ಜನ ಪ್ರಮಾಣಂ ಇತಿ ಮತ್ವ ಪ್ರಮಾಣ ಎಂಬುದಾಗಿ ತಿಳಿದು ಅವರು ಕೂಡ ಆಚರತಿ. ಸಾಮಾನ್ಯ ಜನರು ಏನ್ ಮಾಡ್ತಾರೆ, ಯಾವುದನ್ನು ದೊಡ್ಡವ್ರು ಮಾಡ್ತಾರೆ ಅದನ್ನೇ ಪ್ರಮಾಣ ಅಂತ ತಿಳಿದು ಇವರು ಮಾಡ್ತಾರೆ. ಯದ್ಯದ್ ಶ್ರೇಷ್ಠ ಆಚರತಿ ತತ್ ತತ್ ಏವ ಸಾಮಾನ್ಯ ಜನ ಪ್ರಮಾಣಮಿತಿ ಮತ್ವ ಆಚರತಿ. ಲೋಕಃ ತದನುವರ್ತತೆ. ಲೋಕ ಅಂದ್ರೇನು, ಈ ರೀತಿ ಮಾಡುವುದನ್ನು ಜನರು, ಲೋಕ ಅಂದ್ರೆ ಜನ ಅಂತ ಅರ್ಥ, ಜನರು ಅನುವರ್ತತೆ ಅನುಸರಿಸುತ್ತಾರೆ. ಅನುವರ್ತನೆ, ವರ್ತನೆ ಅಂದ್ರೆ ನಡತೆ, ಅನುವರ್ತನೆ ಅನುಸರಿಸಿ ವರ್ತನೆ ಮಾಡ್ತಾರೆ. ಲೋಕಃ ತದನುವರ್ತತೆ, ಜನರಲ್ಲೂ ಕೂಡ ಇದನ್ನೇ ಅನುಸರಿಸುತ್ತಾರೆ. ಲೋಕಃ ತದನುವರ್ತತೆ. ಅತಃ ಆದ್ರಿಂದ ಸರ್ವೇ ಜನಾಃ ಕರ್ತವ್ಯ ಭಾವೇನ ಕರ್ಮಯುಕ್ತಾ ಭವಂತು. ಹಾಗಾಗಿ ಕೃಷ್ಣನ ನಿರ್ದೇಶ ಏನು, ಸರ್ವೇ ಜನಾಃ, ಸಪ್ತಮಿ ವಿಭಕ್ತಿ, ಎಲ್ಲ ಜನಗಳು ಕೂಡ, ಸರ್ವ ಜನಾಃ ಸರ್ವೇ ಜನಾಃ, ಸರ್ವ ಜನಾಃ, ಸರ್ವ ಸರ್ವೋ ಸರ್ವೇ, ಸರ್ವೇ ಜನಾಃ ಬಹುವಚನ, ಸರ್ವೇ ಜನಾಃ ಎಲ್ಲ ಜನರು ಕೂಡ ಕರ್ತವ್ಯ ಭಾವೇನ, ಭಾವೇನ ತೃತೀಯ ವಿಭಕ್ತಿ, ಕರ್ತವ್ಯ ಭಾವನೆಯಿಂದ, ಕರ್ತವ್ಯ ಭಾವೇನ, ಅತಃ ಅಂದ್ರೆ ಅವ್ಯಯ, ಅತಃ ಸರ್ವ ಜನಾಃ ಕರ್ತವ್ಯ ಭಾವೇನ ಕರ್ಮಯುಕ್ತಾ ಭವಂತು. ಕರ್ಮಯುಕ್ತಾ, ಕರ್ಮಗಳಲ್ಲಿ ಜೋಡಿಸ್ಕೊಳ್ಬೇಕು, ಕರ್ಮದಲ್ಲಿ ಪ್ರವೃತ್ತರಾಗಬೇಕು, ಕರ್ಮ ಮಾಡ್ತಾ ಇರ್ಬೇಕು. ಆದ್ರಿಂದ ಎಲ್ಲರೂ ಕೂಡ ಕರ್ತವ್ಯ ಭಾವದಿಂದ ತಮ್ಮ ತಮ್ಮ ಕರ್ಮಗಳನ್ನ ಮಾಡಬೇಕು. ಭವಂತು ಜನಕಾದಯ ಜ್ಞಾನಿನಃ ಲೋಕಹಿತಾರ್ಥಂ ಕರ್ಮಣಿ ಪ್ರವೃತ್ತಾಃ ಸಂಸಿದ್ಧಿಂ ಪ್ರಾಪ್ತಾಃ ಭವಂತಿ. ಅಲ್ಲಿ ಶ್ಲೋಕದಲ್ಲಿ ಬರ್ತದೆ, ಆಸ್ಥಿತ ಜನಕಾದಯ, ಜನಕಾದಿಗಳು ನಿತ್ಯವೂ ಕೂಡ ಕರ್ಮಗಳನ್ನ ಮಾಡುತ್ತಾ, ಕರ್ಮಗಳನ್ನು ಮಾಡುತ್ತಾ ಅವರು ಮೂರನೇ ಅಧ್ಯಾಯ ಅಲ್ವಾ, ಆಸ್ಥಿತ ಜನಕಾದಯ ನೋಡಿ, ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರ ಯಾತ್ರಾ ಪಿಚದೇನ ಪ್ರಸಿದ್ಧೇದ ಕರ್ಮಣಃ. ಶರೀರ ಯಾತ್ರೆಯೂ ಕೂಡ ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ಬಿಟ್ಟು ಕಡೆಗೆ ಇಷ್ಟಾನ್ ಭೋಗಾನ್ ಯಜ್ಞ ಶಿಷ್ಟ ಆಯ್ತಾ, ಅನ್ನಾದ್ ಭವಂತಿ ಭೂತಾನಿ ಅದೆಲ್ಲ ಹೇಳಿ ಆಯ್ತು. ಏವಂ ಪ್ರವರ್ತಿತಂ ಚಕ್ರಂ. ಆಮೇಲೆ ಅಲ್ಲಿ ತಸ್ಮಾದ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅನ್ನುವಲ್ಲಿಗೆ 20ನೇ ಶ್ಲೋಕದವರೆಗೆ ಬಂದೆ ನಾನು. 20ನೇ ಶ್ಲೋಕದಲ್ಲಿ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಅರ್ಜುನ, ಜನಕಾದಯ, ಹಿಂದೆ ಜನಕ ಅಂತ ಒಬ್ಬ ರಾಜ ಇದ್ದ, ಅವನು ಜೀವನ್ ಮುಕ್ತ, ಅವನಿಗೇನೂ ಮಾಡುವ ಅಗತ್ಯ ಇಲ್ಲ. ಆದ್ರೂ ಅವನ ಕರ್ಮವನ್ನ ಮಾಡ್ತಾ 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 ಯಾತಕ್ಕಾಗಿ, ಲೋಕ ಸಂಗ್ರಹಕ್ಕೋಸ್ಕರ, ಲೋಕಹಿತಕ್ಕೋಸ್ಕರವಾಗಿ ಮಾಡ್ತಾ ಇದ್ದ. ಅದರಿಂದ ಶ್ರೇಷ್ಠರು ಏನು ಮಾಡ್ತಾರೆ ಅದನ್ನೇ ಬೇರೆಯವರೆಲ್ಲರೂ ಮಾಡ್ತಾರ, ಆದ್ರಿಂದ ಇವನು ಮಾಡ್ತಾ ಇದ್ದ. ಅದನ್ನೇ ಇಲ್ಲಿ ನಾನು ಸರಳವಾದ ವಾಕ್ಯದಲ್ಲಿ ಜನಕಾದಯ, ಜನಕ ಮುಂತಾದ ದೊಡ್ಡ ದೊಡ್ಡ ಯೋಗಿಗಳು, ಜ್ಞಾನಿಗಳು, ಜ್ಞಾನಿನಃ ಜ್ಞಾನಿಗಳು ಲೋಕಹಿತಾರ್ಥಂ,
ಲೋಕ ಸಂಗ್ರಹ ಅಂತ ಅಲ್ಲಿ ಭಗವದ್ಗೀತೆ ಶಬ್ದ. ಲೋಕಹಿತಕ್ಕೋಸ್ಕರವಾಗಿ, ಲೋಕಹಿತ ಅಂದ್ರೆ ಜನಗಳ ಹಿತಕ್ಕೋಸ್ಕರವಾಗಿ, ಕರ್ಮಣಿ ಪ್ರವೃತ್ತಾಹ ಕರ್ಮದಲ್ಲಿ ತೊಡಗಿದ್ರು, ಸುಮ್ಮನೆ ಕೂತ್ಕೋತಿರ್ಲ ಅವು, ತಮ್ಮ ನಿತ್ಯ ಕರ್ಮಗಳನ್ನೆಲ್ಲವನ್ನು ಲೋಕಹಿತಕ್ಕೋಸ್ಕರ ಮಾಡ್ತಾ ಇದ್ರು. ಮತ್ತು ಜನರು ಅನುಸರಿಸುತ್ತಾರೆ. ನಾನು ಜ್ಞಾನಿ ಅಂತ ಹೇಳಿ ಇವನು ಸುಮ್ಮನಿದ್ರೆ ಬಾಕಿಯವರು ಸುಮ್ಮನಿದ್ಬಿಟ್ರೆ ಲೋಕ ನಡೆಯುವುದಿಲ್ಲಲ್ಲ. ಅದಕ್ಕೋಸ್ಕರ ಕರ್ಮಣಿ ಪ್ರವೃತ್ತಾಹ ಪ್ರಸಿದ್ಧಿಂ ಪ್ರಾಪ್ತಾಹ, ಅಷ್ಟು ಪ್ರಖ್ಯಾತರಾದವರು, ಪ್ರಸಿದ್ಧಿಯನ್ನು ಪಡೆದವರಿದ್ದಾರೆ. ಜನಕಾದಿಗಳು ಪ್ರಸಿದ್ಧ ಜ್ಞಾನಿಗಳು, ಅವರು ಲೋಕಹಿತಕ್ಕೋಸ್ಕರ ಕರ್ಮವನ್ನು ಮಾಡ್ತಿದ್ರು. ಜನಕಾದಯ ಜ್ಞಾನಿನಃ ಲೋಕಹಿತಾರ್ಥಂ ಕರ್ಮಣಿ ಪ್ರವೃತ್ತಾಹ ಸಂಸಿದ್ಧಿಂ, ಸಿದ್ಧಿ ಪಡೆದ್ರು ಅವರೆಲ್ಲರೂ, ಪ್ರಾಪ್ತಾಹ ಸಿದ್ಧಿಯನ್ನು ಪಡೆದವರಾದರು. ಈಶ್ವರಾರ್ಥಂ ಕರ್ಮ ಕುರ್ವನ್ ಪುರುಷಃ ಮೋಕ್ಷಂ ಆಪ್ನೋತಿ. ಹಾಗಾದ್ರೆ ಒಬ್ಬ ಮನುಷ್ಯನಾದವನು ಈಶ್ವರಾರ್ಥಂ ಕರ್ಮ ಕುರ್ವನ್, ನೋಡಿ ಸಂಸ್ಕೃತದಲ್ಲಿ ಕುರ್ವನ್ ಅಂದ್ರೆ ಮಾಡ್ತಾ ಇರುವವನಾಗಿ, ಕುರ್ವನ್ ಗಚ್ಚನ್ ಅಂದ್ರೆ ಹೋಗುತ್ತಿರುವವನಾಗಿ, ಅನ್ ಅಂತ ಬರ್ತಲ್ಲಿ, ಕುರ್ವನ್ ಶತ್ರಂತ ಅಂತ ಹೇಳ್ತಾರೆ. ಅನ್ ಕುರ್ವನ್ ಮಾಡುವವನಾಗಿ, ಕರ್ಮ ಕುರ್ವನ್, ಆಮೇಲೆ ಜಿಘ್ರನ್, ಆಮೇಲೆ ಗಚ್ಚನ್ ಹೇಳಿದ್ದೇನೆ. ಕರ್ಮ ಕುರ್ವನ್ ಈಶ್ವರಾರ್ಥಂ ಭಗವತ್ ತೃಪ್ತಿಗೋಸ್ಕರವಾಗಿ ಕರ್ಮವನ್ನು ಮಾಡುತ್ತಾ ಇರುವವನು, ಕರ್ಮ ಕುರ್ವನ್ ಪುರುಷಃ ಮೋಕ್ಷಮಾಪ್ನೋತಿ. ಭಗವಂತನ ಇಚ್ಛೆಯಂತೆ, ಭಗವಂತನ ತೃಪ್ತಿಗೋಸ್ಕರವಾಗಿ ಕರ್ಮವನ್ನು ಮಾಡುತ್ತಾ, ಶ್ರೀ ಭಗವತ್ ಪ್ರೀತ್ಯರ್ಥಂ ಅಲ್ವೇ ನಾವು ಸಂಧ್ಯಾ ವಂದನೆ ಮಾಡುವಾಗ ಏನ್ ಹೇಳ್ತೀವಿ? ಮಮೋಪಾತ್ತ ಸಮಸ್ತ ಹೃದಕ್ಷ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ, ಪರಮೇಶ್ವರ ಪ್ರೀತಿಗೋಸ್ಕರವಾಗಿ, ಈಶ್ವರ ಪ್ರೀತಿಗಾಗಿ ಈಶ್ವರ ಆರ್ಥಂ ಕರ್ಮ ಕುರ್ವನ್ ಅಂಥ ಪುರುಷ ಮೋಕ್ಷಂ ಆಪ್ನೋತಿ ಸತ್ವ ಶುದ್ಧಿ ದ್ವಾರೇಣ. ಹೇಗೆ? ಅವನ ಸತ್ವ ಶುದ್ಧಿಯಾಗಿ ಹೋಗ್ತದೆ, ಸತ್ವದಿಂದ ರಜಸ್ ಹೋಗ್ತದೆ, ಆ ಸತ್ವದಿಂದ ತಮಸ್ ಹೋಗ್ತದೆ, ಸತ್ವ ಶುದ್ಧಿಯ ದ್ವಾರ ಮಾರ್ಗದಿಂದ ಅವನಿಗೆ ಮೋಕ್ಷ ಸಿಗ್ತದೆ. ಮುಂದೆ ಅಧ್ಯಾತ್ಮ ಚೇತಸ, ಅಧ್ಯಾತ್ಮದ ಮನಸ್ಸಿನಿಂದ ವಿವೇಕ ಬುದ್ಧಿಯ ನಿರ್ಮಮಃ ಸರ್ವಾಣಿ ಕರ್ಮಾಣಿ ಮಯಿ ಸಮರ್ಪಯ. ಅರ್ಜುನ, ಅಧ್ಯಾತ್ಮ ಚೇತಸ, ನಿನ್ನ ಆತ್ಮದಲ್ಲಿ ಚೈತನ್ಯ ಉಂಟಾಗಲಿ. ಅಧ್ಯಾತ್ಮ ಚೇತಸ ಅಂದ್ರೆ ಅಧ್ಯಾತ್ಮ ಬುದ್ಧಿಯಿಂದ, ವಿವೇಕ ಬುದ್ಧಿಯಿಂದ ನಿರ್ಮಮಃ ಮಮಕಾರ ಬಿಟ್ಟು, ಮಮ ಇತಿ ಚಿಂತಾ ತ್ಯಕ್ತ್ವಾ, ಮಮ ಇತಿ ಚಿಂತಾಂ ತ್ಯಕ್ತ್ವಾ ನಿರ್ಮಮಃ ಸರ್ವಾಣಿ ಕರ್ಮಾಣಿ ಎಲ್ಲ ಕೆಲಸಗಳನ್ನು ಮಾಡು, ಮಯಿ ಸಮರ್ಪಯ ನನ್ನಲ್ಲಿ ಸಮರ್ಪಣೆ ಮಾಡಿಬಿಡು. ಆ ಕರ್ಮಗಳನ್ನೆಲ್ಲ ಮಯಿ ಸಮರ್ಪಯ ನನ್ನಲ್ಲಿ ಸಮರ್ಪಿಸಿಬಿಡು. ಶ್ರದ್ಧಾವಂತಹ ಅನಸೂಯಂತಹ ಕರ್ಮಬಂಧ ಮೋಕ್ಷಂ ಪ್ರಾಪ್ನೋತಿ. ನೋಡಿ, ನಾವು ಕೆಲಸ ಮಾಡುವಾಗ ಎರಡಿರಬಾರದು. ಒಂದು ಅಶ್ರದ್ಧೆ, ಅಯ್ಯೋ ಕಾಟಾಚಾರಕ್ ಮಾಡ್ತೇನಲ್ಲ ಅಂತ ಮಾಡಬಾರ್ದು, ಶ್ರದ್ಧೆಯಿಂದ ಮಾಡ್ಬೇಕು. ಇನ್ನೊಂದು ಅಸೂಯೆಯಿಂದ, ಹೊಟ್ಟೆ ಕಿಚ್ಚಿಂದ, ಅವನು ಮಾಡ್ತಾ ಇದ್ದಾನೆ, ಅವನಿಗೆ ಲಾಭ ಆಗತ್ತೆ, ಅದರಿಂದ ನಾನೂ ಮಾಡ್ತೀನಿ, ನನಗೂ ಸಿಕ್ಬೇಕು. ಇಲ್ಲ, ನೋ ಕಾಂಪಿಟೇಷನ್, ಯಾರ ಜೊತೆಗೂ ಕೂಡ ಜಲಸಿ ಇಲ್ಲ. ಅಸೂಯೆ ಇಲ್ಲದೆ ಅನಸೂಯಂತಹ ಶ್ರದ್ಧಾವಂತಹ, ಪೂರ್ತಿ ಶ್ರದ್ಧೆಯಿಂದ ಬದ್ಧತೆಯಿಂದ ನಾನ್ ಕೆಲಸ ಮಾಡ್ತಾ ಇದ್ರೆ ಅಂತಹ ಕರ್ಮವು ಬಂಧ ಆಗುವುದಿಲ್ಲ. ಅದು ಕರ್ಮ ಬಂಧವು ಮೋಕ್ಷವಾಗಿ ಬಿಡ್ತದೆ. ಕರ್ಮ ಬಂಧ ಮೋಕ್ಷವನ್ನು ಹೊಂದುತ್ತಾನೆ. ಶ್ರದ್ಧಾವಂತಹ ಅನಸೂಯಂತಹ ಕರ್ಮಬಂಧ ಮೋಕ್ಷಂ ಪ್ರಾಪ್ನೋತಿ. ಸ್ವಧರ್ಮ ಕರ್ಮರತಃ ಶ್ರೇಯಾನ್ ಭವತಿ. ಸ್ವಧರ್ಮ ಅಂತ ಒಂದುಂಟಲ್ಲ, ಪ್ರತಿಯೊಬ್ಬರಿಗೂ ಅವರವ್ರ ಧರ್ಮ ಅಂತ. ಸ್ವಧರ್ಮ ಕರ್ಮದಲ್ಲಿ ರತಃ ತೊಡಗಿರುವವನು, ಸ್ವಧರ್ಮ ಕರ್ಮ ರತಃ, ಸ್ವಧರ್ಮಕ್ಕೆ ಅನುಗುಣವಾದ ಕರ್ಮದಲ್ಲಿ ತೊಡಗಿರುವವನು, ಸ್ವಧರ್ಮ ಕರ್ಮರತಃ ಶ್ರೇಯಾನ್, ಅವನು ಶ್ರೇಯಸ್ಸನ್ನು ಹೊಂದುತ್ತಾನೆ. ರಜೋಗುಣ ಸಮುದ್ಭವ ಕಾಮಕ್ರೋಧ ಮಹಾಶತ್ರವ. ಅದಕ್ಕೆ ಅಡ್ಡ ಆಗಿರುವುದು ಯಾವುದು ಅರ್ಜುನ? ರಜೋಗುಣದಿಂದ. ರಜೋಗುಣ ಅಂದ್ರೆ ಅತಿಯಾದ ಮಹತ್ವಾಕಾಂಕ್ಷೆಗಳಿಂದ, ರಜಸ್ಸಿನ ಬುದ್ಧಿಯಿಂದ, ರಾಕ್ಷಸೀ ಬುದ್ಧಿಯಿಂದ, ರಜೋಗುಣ ಸಮುದ್ಭವ, ರಜೋಗುಣದಿಂದ ಉಂಟಾಗ್ತಕ್ಕಂಥ ಏನೇನು? ಕಾಮ ಕ್ರೋಧ. ನೋಡಿ, ನಮಗೆ
ರಜೋಗುಣ ಬಂದಾಗ ಬೇಕು 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 ಅಂತ ಆಗುತ್ತೆ, ಅದು ಸಿಕ್ಕದೇ ಇದ್ದಾಗ ಕ್ರೋಧ ಉಂಟಾಗುತ್ತೆ. ಆದ್ರಿಂದ ರಜೋಗುಣದಿಂದ ಉಂಟಾದ ಕಾಮಕ್ರೋಧಗಳು ಮಹಾಶತ್ರುಗಳು, ಮಹಾಶತ್ರವ. ನೋಡಿ, ಶತ್ರು ಶತ್ರು ಶತ್ರವ ಬಹುವಚನ, ಮಹಾಶತ್ರವ ದೊಡ್ಡ ಶತ್ರುಗಳು. ರಜೋಗುಣದಿಂದ ನೀನು ರಾಜ ಆಗ್ಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ಅಂತ ಹೊರಟಾಗ ಕಾಮ ಬೆಳೀತದೆ, ಅದು ಪೂರ್ತಿ ಆಗದೆ ಇದ್ದ ಕ್ರೋಧ ಬರ್ತದೆ. ಈ ಕಾಮಕ್ರೋಧಗಳೆಂಬ ಇಬ್ಬರು ಮಹಾಶತ್ರುಗಳು ನಿನ್ನಲ್ಲಿ ವಿರಾಜಮಾನರಾಗಿ ಬಿಡ್ತಾರೆ. ಹಾಗಾಗಿ ಆ ಶತ್ರುಗಳನ್ನು ಕಾಮೆ ಅದೇನ್ ಮಾಡ್ತದೆ, ಕಾಮೇನ ಜ್ಞಾನಂ ಆವೃತಂ ಭವತಿ ಅಸ್ತಿ. ಕಾಮ ಏನ್ ಮಾಡುತ್ತೆ, ನನ್ನ ವಿವೇಕವನ್ನು ಜ್ಞಾನವನ್ನು ಆವರಿಸಿಬಿಟ್ಟು ಮುಚ್ಚಿ ಬಿಡ್ತದೆ. ನನ್ನ ವಿವೇಕ ಬುದ್ಧಿಯು ಕಾಮದಿಂದ ಆವೃತ ಆವರಿಸಿ ಬಿಡ್ತದೆ. ಕಾಮೇನ ಜ್ಞಾನಂ ಆವೃತಂ ಅಸ್ತಿ. ಕಾಮದಿಂದ ಈ ಸದ್ಜ್ಞಾನವು ಮುಚ್ಚಿ ಹೋಗ್ತದೆ, ಆವೃತವಾಗ್ತದೆ ಅಂದ್ರೆ ಮುಚ್ಚಿ ಹೋಗ್ತದೆ. ಇಂದ್ರಿಯಾದಿಭಿಹಿ, ಇಂದ್ರಿಯಾದಿಗಳಿಂದ, ಇಂದ್ರಿಯಾದಿಭಿಹಿ ದೇಹಿನಂ ವಿಮೋಹಯತಿ ಕಾಮ. ಕಾಮ ಇನ್ನೇನ್ ಮಾಡುತ್ತೆ, ಕಾಮವು ಇಂದ್ರಿಯಗಳ ಮೂಲಕವಾಗಿ, ಕಣ್ಣು ಕಿವಿ ಮೂಗು ಇತ್ಯಾದಿ ಇಂದ್ರಿಯಗಳ ಮೂಲಕವಾಗಿ, ಇಂದ್ರಿಯಾದಿಭಿಹಿ ದೇಹಿನಂ, ದೇಹಿನಂ ಅಂದ್ರೆ ಜೀವಿಯನ್ನು, ಒಬ್ಬ ದೇಹ ಉಳ್ಳಂತಹ ಜೀವಿಯನ್ನು ಮೋಹ ಮಾಡಿಬಿಡ್ತದೆ. ವಿಮೋಹಯತಿ ಇಂದ್ರಿಯಾದಿಭಿಹಿ ದೇಹಿನಂ ವಿಮೋಹಯತಿ ಕಾಮ. ಕಾಮವು ಒಬ್ಬ ಮನುಷ್ಯನನ್ನು ಇಂದ್ರಿಯಾದಿಗಳ ಮೂಲಕ ಮೋಹಗೊಳಿಸಿ ಬಿಡ್ತದೆ. ಪಾಪ್ಮಾನಂ ಕಾಮಂ, ಪಾಪ್ಮಾನಂ ಅಂದ್ರೆ ಸಂಸ್ಕೃತ ಪಾಪಿಯಾದ, ಪಾಪ್ಮಾನಂ ಅಂದ್ರೆ ಪಾಪ್ಮಾನಂ ಕಾಮಂ ಸಂಹರ, ಪಾಪಿಯಾದ ಕಾಮನನ್ನು ಸಂಹಾರ ಮಾಡಿಬಿಡು. ಪಾಪ್ಮಾನಂ ಕಾಮಂ ಸಂಹರ, ಪಾಪಿಯಾದ ಇಷ್ಟು ದೊಡ್ಡ ಪಾಪಿಯಾಗಿ ನಮಗೆ ತೊಂದರೆ ಮಾಡ್ತಕ್ಕಂಥ ಕಾಮನನ್ನು ಸಂಹಾರ ಮಾಡು. ಆತ್ಮಾನಂ ಬುದ್ಧ್ಯಾ ಜ್ಞಾತ್ವಾ, ಹಾಗಾದ್ರೆ ಆತ್ಮಾನಂ ಬುದ್ಧ್ಯಾ ಜ್ಞಾತ್ವಾ ಸ್ತಂಭನಂ ಕೃತ್ವಾ ಏನಂ ಕಾಮರೂಪಂ ಶತ್ರುಂ ಜಹಿ ಸಂಹರ. ಆತ್ಮಾನಂ ಬುದ್ಧ್ಯಾ ಜ್ಞಾತ್ವಾ, ಹಾಗಾದ್ರೆ ನಾನು ದೇಹ ತಿಳಿದಿದ್ದೇನೆ ಗೊತ್ತಾಗ್ತದೆ, ನನ್ಗೆ ಇಂದ್ರಿಯ ತಿಳಿದಿದ್ದೇನೆ ಗೊತ್ತಾಗ್ತದೆ, ಮನಸ್ಸು ಗೊತ್ತಾಗತ್ತೆ, ಬುದ್ಧಿ ಗೊತ್ತಾಗತ್ತೆ, ಆದ್ರೆ ಒಳಗಿರುವ ಆತ್ಮ ಗೊತ್ತಾಗಲ್ಲ. ಆದ್ರಿಂದ ಆತ್ಮವನ್ನು ತನ್ನ ವಿಶೇಷ ನಿಶ್ಚಯ ಜ್ಞಾನದ ಬುದ್ಧಿಯಿಂದ ತಿಳಿದು, ಆತ್ಮಾನಂ ಬುದ್ಧ್ಯಾ ಜ್ಞಾತ್ವ, ಆತ್ಮನನ್ನು ನನ್ನ ಬುದ್ಧಿಶಕ್ತಿಯಿಂದ ಚೆನ್ನಾಗಿ ತಿಳಿದುಕೊಂಡು, ಆತ್ಮಜ್ಞಾನ ಪಡೆದು, ಆತ್ಮಾನಂ ಬುದ್ಧ್ಯಾ ಬುದ್ಧಿಯಿಂದ ಜ್ಞಾತ್ವ ಅಂತ ಹೇಳಿದ್ದೇನೆ, ತಿಳಿದುಕೊಂಡು, ಬುದ್ಧಿಯ ತೃತೀಯ ಭಕ್ತಿ, ಬುದ್ಧಿಯಿಂದ ಆತ್ಮಾನಂ ದ್ವಿತೀಯ ಭಕ್ತಿ, ಆತ್ಮನನ್ನು ಬುದ್ಧಿಯಿಂದ ಚೆನ್ನಾಗಿ ಅರಿತುಕೊಂಡು ಅದರಲ್ಲಿ ಸ್ತಂಭನಂ ಕೃತ್ವ, ಆತ್ಮದಲ್ಲಿ ನಾನು ಸ್ಥಿರವಾಗ್ಬೇಕು. ಸ್ತಂಭನ ಅಂದ್ರೆ ನಿಲ್ಲುವುದು, ಸ್ತಂಭನಂ ಕೃತ್ವ ಅಲ್ಲಿ ನಿಂತು, ಚೆನ್ನಾಗಿ ನಿಂತು, ಆತ್ಮದಲ್ಲಿ ಯಾವ ಮನುಷ್ಯ ಗಟ್ಟಿ ನಿಲ್ತಾನೆ ಅವನು ಏನಂ ಕಾಮರೂಪಂ ಶತ್ರುಂ, ಏನಂ ಇವನನ್ನು ಕಾಮರೂಪಿಯಾದ ಶತ್ರುವನ್ನು, ಏನಂ ಕಾಮರೂಪಂ ಶತ್ರುಂ ಈ ಕಾಮರೂಪಿಯಾದ ಶತ್ರುವನ್ನು ನಾಶ ಮಾಡ್ತಾನೆ. ಆದ್ರಿಂದ ನೀನು ಇಂತಹ ಕಾಮರೂಪ ಶತ್ರುವನ್ನು ಜಹಿ ಅಂದ್ರೆ ಸಂಹಾರ ಮಾಡು ಎಂಬುದು 3ನೇ ಅಧ್ಯಾಯದ ಭಗವದ್ಗೀತೆ ಶ್ರೀಕೃಷ್ಣನ ಕರ್ಮಯೋಗದ ಉಪದೇಶದ ಸಾರವಾಗಿದೆ. ಇನ್ನೊಂದ್ ಸ್ವಲ್ಪ ಇತ್ತು ಸೇರಿಸಬೇಕಿತ್ತು, ಇಷ್ಟು ಸಾಕಾಗ್ತದೆ. 2 ಪೇಜ್ ದೊಡ್ಡ ಪಾಠವಾಯ್ತು, 1 ಗಂಟೆಗೂ 5 ನಿಮಿಷ ಜಾಸ್ತಿ ಆಯ್ತು ನನ್ಗೆ. ಈ ಕರ್ಮಯೋಗದ ಮೂಲಕ ನಾವು ಮಾಡುವ ಕರ್ಮವನ್ನು ಯೋಗದ ರೂಪದಲ್ಲಿ ಮಾಡುವ ಮೂಲಕ ಇದು ಇನ್ನೊಂದು ರೂಪದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗವು. ಆದ್ರಿಂದ ಕರ್ಮಯೋಗ ಜ್ಞಾನ ಯೋಗಕ್ಕಿಂತ ಕಡಿಮೆ ಅಂತ ಏನ್ ತಿಳಿಬೇಡ. ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಕರ್ಮದಲ್ಲಿ ತೊಡಗಿದ್ರು ಅಂತ ಅರ್ಜುನನಿಗೆ ಹೇಳಿ ಅರ್ಜುನನನ್ನು ಸಮಾಧಾನ ಮಾಡಿ, ಯುದ್ಧ ತಸ್ಮಾದ್, ಆದ್ರಿಂದ ಯುದ್ಧ ಮಾಡು ನೀನು ಅಂತ ಹೇಳಿ ಅವನನ್ನ ಯುದ್ಧಕ್ಕೆ ಪ್ರೇರೇಪಿಸ್ತಾನೆ ಎಂಬುದು 3ನೇ ಅಧ್ಯಾಯದ ಸಾರಾಂಶವಾಗಿದೆ. ಶ್ರುತಿಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಇವತ್ತಿನ ಪಾಠದಲ್ಲಿ ಯಾವ್ದಾದ್ರೂ ಸಂಶಯಗಳಿದ್ರೆ ದಯವಿಟ್ಟು ಕೇಳಬೇಕಾಗಿ ವಿನಂತಿ. ಕೇಳಿ. ಯಾವ್ದು ಹೇಳ್ಬೇಕೋ ಕೇಳಿ. ಸಂಸಾರೇ ವ್ಯವಹಾರೇ ನಿಪತಂತಿ ಅಂತ ಇದೆ. ನಿಪತಂತಿ ಮತ್ತು ಉಪತಂತಿ ಅನ್ನೋದಕ್ಕೆ ವ್ಯತ್ಯಾಸ ಏನು ಹೇಳಿ?
ಸಂಸಾರೇ ವ್ಯವಹಾರೇ ನಿಪತಂತಿ ಅಂತ ಇದೆ. ನಿಮ್ಮ ಪ್ರಶ್ನೆ ಏನು? ಪತಂತಿ ಅಥವಾ ನಿಪತಂತಿ ಎರಡಕ್ಕೆ ವ್ಯತ್ಯಾಸ ಏನು ಅಂತ. ಗುಡ್. ಇದು ಸಂಸ್ಕೃತ ವ್ಯಾಕರಣವನ್ನು ಸ್ವಲ್ಪ ಇಲ್ಲಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಪತಂತಿ ಅಂದ್ರೆ ಬೀಳ್ತಾನೆ, ಬೀಳುವುದು. ಪತ ಅಂದ್ರೆ ಬೀಳುದು. ಪತಂತಿ ಅಂದ್ರೆ ಬೀಳುದು. ಪತಂತಿ ಅಂದ್ರೆ ಬೀಳ್ತಾರೆ. ನಿಪತಂತಿ ಅಂದ್ರೆ ಚೆನ್ನಾಗಿ ಬೀಳ್ತಾರೆ ಅಂತ. ನಿಶೇಷೇಣ ಪತಂತಿ ಅಂತ. ಇದು ಒಂದು ಆಗ್ರಹವನ್ನು ಮಾಡುವುದಕ್ಕೆ ಇರ್ತಕ್ಕಂಥ ಕ್ರಿಯಾಪದ ಇದು. ಪತಂತಿ ನಿಪತಂತಿ, ನಿಶೇಷವಾಗಿ ಖಾತ್ರಿಯಾಗಿ ತುಂಬಾ ಜೋರಾಗಿ ಬಿದ್ದ್ಬಿಡ್ತಾರೆ ಅಂತ ಆಗ್ರಹ ಪಡಿಸುವಂತಹ ಕ್ರಿಯಾಪದ. ಪತಂತಿ ನಿಪತಂತಿಗೆ ಪತಂತಿ ಬೀಳ್ತಾರೆ, ನಿಪತಂತಿ ಜೋರಾಗಿ ಬೀಳ್ತಾರೆ ಅಂತ ಅರ್ಥ ಅಷ್ಟೇ. ಅಷ್ಟೇ. ಅಂದ್ರೆ ವ್ಯತ್ಯಾಸ, ಅರ್ಥ ವ್ಯತ್ಯಾಸ ಏನು ಬಹಳ ಇಲ್ಲ, ಪ್ರೆಷರ್ ಇದೆ. ಪ್ರೆಷರ್ ವ್ಯತ್ಯಾಸ ಅಷ್ಟೇ. ಬೀಳುವ ಪ್ರೆಷರ್ ಜಾಸ್ತಿ ಇದೆ ಅಷ್ಟೇ. ದಟ್ಸ್ ಆಲ್. ಆಯ್ತು, ನಮಸ್ಕಾರ. ನಮಸ್ಕಾರ. ಮತ್ತೆ ರಾಜಶ್ರೀ ಅವರೇನೋ ಕೇಳಲಿಕ್ಕೆ ಮಾರ್ಕ್ ಮಾಡಿದ್ರು. ಸರ್ ಗುರುಗಳೇ, ಅದು ಎಕ್ಸಾಮ್ ಫೀಸ್ ಎಷ್ಟು? ಅದನ್ನ ನಾನು ಮತ್ತೆ ಹೇಳ್ತೇನೆ, ಯಾಕಂದ್ರೆ ನಾವಿನ್ನು ಅವ್ರನ್ನ ಸಂಪರ್ಕ ಮಾಡ್ತಿದ್ದೇವೆ. ನಿಮ್ಮೆಲ್ಲರ ಹೆಸರನ್ನು ತಕೊಂಡು ನಾವು ಅವರಿಗೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಎಲ್ಲ ಕೊಡ್ಬೇಕು. ನಾವು ಅದನ್ನ ಮಾತಾಡಿದ್ದೇನೆ. ಅದರಿಂದ ಯಾರ್ಯಾರು ಪರೀಕ್ಷೆ ತಗೊಳ್ತಾ ಇದ್ದೀರಿ ಅವರೆಲ್ಲರೂ ಕೂಡ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ಫೋನ್ ನಂಬರ್ ಕೊಡ್ಬೇಕು ಅಂತ ಹೇಳಿದ್ದೇನೆ. ಅದಾದ್ಮೇಲೆ ತಿಳಿಸ್ತೇನೆ. ಪರೀಕ್ಷಾ ಶುಲ್ಕ ಕೇವಲ 40 ರೂಪಾಯಿ ಮಾತ್ರ. 40 ರೂಪಾಯಿ ಮಾತ್ರ. ಅದನ್ನ ನೀವು ನಮ್ಮ ಅಕೌಂಟಿಗೆ ಹಾಕಿದ್ರೆ ನಾವೆಲ್ಲವನ್ನು ಸೇರಿಸಿ ಒಟ್ಟಿಗೆ ಅವರಿಗೆ ಕೊಟ್ಟು ಬಿಡ್ತೇವೆ. ಈ ಪರೀಕ್ಷೆ ನಡೆಯುವ ಕೇಂದ್ರಗಳ ಪಟ್ಟಿಯನ್ನು ಅವ್ರು ಕೊಟ್ಟಿದ್ದಾರೆ. ಅದರಿಂದ ನೀವು ಯಾವ ಕೇಂದ್ರಕ್ಕೆ, ನೀವು ನಿಮ್ಮ ಅಡ್ರೆಸ್ ಕೊಟ್ಟರೆ ಗೊತ್ತಾಗುತ್ತೆ. ನೀವು ಎಲ್ಲಿದ್ದೀರಿ ಅಂತ ಗೊತ್ತಾದ್ರೆ ನಿಮ್ಮನ್ನ ಯಾವ ಕೇಂದ್ರಕ್ಕೆ ಅಟ್ಯಾಚ್ ಮಾಡಬಹುದು ಅಂತ ನೋಡ್ತೇನೆ. ಅದನ್ನ ಮಾಡೋಣ ಅಂತ. ಈಗ ಇಲ್ಲಿ ನೀವು ಅಪ್ಲಿಕೇಶನ್ ಕಳ್ಸಿದಿರಲ್ಲ, ಅದನ್ನ ಫಿಲ್ಅಪ್ ಮಾಡಿ ಕಳಿಸ್ಬೇಕಾ ನಾವು? ಸಾಕು. ಅದನ್ನ ಅಷ್ಟು ಮಾಹಿತಿ ನಮ್ಗೆ ಕೊಟ್ರೆ ಸಾಕು. ಆಯ್ತಾ? ಅಷ್ಟು ಮಾಹಿತಿ ಕೊಟ್ರೆ ಸಾಕು. ಧನ್ಯವಾದಗಳು. ಧನ್ಯವಾದ. ಸರಿ ಸರ್. ಮತ್ತೆ ಒಳ್ರೇನಾದ್ರು ಹೇಳಲಿಕ್ಕುಂಟ? ವರಲಕ್ಷ್ಮಿ ಅವ್ರೇನಾದ್ರು ಹೇಳಲಿಕ್ಕುಂಟ? ಇಲ್ಲಿ ನಾನು ಸ್ವಲ್ಪ ಇವತ್ತಿನ ದಿವಸ ಈ ನಮ್ಮ ಈ ಪವರಿನ ಪ್ರಾಬ್ಲಮ್ ಆಗಿ, ಲೈಟಿನ ಪ್ರಾಬ್ಲಮ್ ಆಗಿ ನನಗೆ ಆ ಶಂಕರ ಭಾಷ್ಯವನ್ನ ಪಕ್ಕದಲ್ಲಿ ಇಟ್ಕೊಂಡು ಆ ಒಂದೊಂದು ಭಾಷ್ಯ ಹೇಳ್ಬೇಕಂತಿದ್ದದ್ದು ನನಗೆ ತೊಂದರೆ ಆಯ್ತು. ಮುಂದಿನ ಕ್ಲಾಸ್ ಅಲ್ಲಿ ಇದರ ಈ ಮೂಲ ಶಂಕರರ ವಾಕ್ಯಗಳನ್ನು ಕೂಡ ನಂಗೆ ಹೇಳಲಿಕ್ಕೆ ಆಗ್ತದೆ. ಹೌದು. ಒಳ್ಳೇದು. ಚೆನ್ನಾಗಿ ಬಂದಿದೆ. ತುಂಬಾ ಈಗ ನಮ್ಮ ಆಗ್ರಹ ಏನಂತ ಹೇಳಿದ್ರೆ, ಡಿಸೆಂಬರ್ 14ನೇ ತಾರೀಕು ಬಹುಶಃ ಏಕಾದಶಿ ಆಗ್ತದೆ ಅಂತ ಕಾಣುತ್ತೆ. ಅವತ್ತು ಗೀತಾ ಜಯಂತಿ. ಡಿಸೆಂಬರ್ 14 ಆಗುತ್ತೆ. ನಾವು ಬೇಕಾದ್ರೆ 15ನೇ ತಾರೀಕು ಅಂದ್ರೆ ಅದರ ಮರು ದಿವಸ, ಬುಧವಾರದ ದಿವಸ ನಾವೆಲ್ಲರೂ ಕೂಡ ಒಂದು ಕ್ಲಾಸ್ ಏನ್ ಮಾಡ್ತೇವೆ, ಅವತ್ತು ಗೀತಾ ಜಯಂತಿಯನ್ನೇ ಕ್ಲಾಸ್ ರೂಪದಲ್ಲಿ ಮಾಡಿ ಅವತ್ತು ಈ ಸಂಪೂರ್ಣವಾಗಿ ಸಮಗ್ರವಾಗಿ ಭಗವದ್ಗೀತೆ ಸಾರವನ್ನು ಮಾಡ್ಬೋದು. ನನಗೆ ಹೇಗೂ 14ನೇ ತಾರೀಕು ಆನ್ಲೈನ್ ನಲ್ಲಿ ಒಂದು ದೊಡ್ಡ ಗೀತಾ ಜಯಂತಿಯ ಭಾಷಣ ಇದೆ ನಂಗೆ. ಅದ್ಯಾವುದೋ ಒಂದು ಈಡಿಗರ ಸಂಘ, ಕರ್ನಾಟಕ ಈಡಿಗರ ಸಂಘ ಅಂತ ಹೇಳಿ ಅವರದ್ದು ಬಹಳ ದೊಡ್ಡ ನೆಟ್ವರ್ಕ್ ಇಡೀ ನೋಡಿ. ಆ ಈಡಿಗರು ಸ್ವಲ್ಪ ಹಿಂದುಳಿದ ವರ್ಗಕ್ಕೆ ಸೇರಿದವರು, ರಾಜಕುಮಾರ್ ಜಾತಿ ಅವರೆಲ್ಲರೂ ಕೂಡ. ಅವರಿಗೆ ಭಗವದ್ಗೀತೆಯನ್ನು ನಮ್ಮ ಬೆಂಗಳೂರಿನ ಕಲಿಸ್ತಾ ಇದ್ದಾರೆ. ಅವರು ಪ್ರತಿ ವಾರ ಕಲಿಸ್ತಾ ಇದ್ದಾರೆ. ಅವರೆಲ್ಲರೂ ಒಟ್ಟಿಗೆ ಸೇರಿ ಆನ್ಲೈನ್ ನಲ್ಲಿ ಅದು ಗೀತಾ ಜಯಂತಿ ಮಾಡ್ತಾರೆ. ಅದಕ್ಕೆ ನಾನು ಅವರಿಗೆ ಭಗವದ್ಗೀತೆಯನ್ನು 14ನೇ ತಾರೀಕು 15ನೇ ತಾರೀಕು ನಾವೆಲ್ಲ ಸೇರಿ ಗೀತಾ ಜಯಂತಿಯನ್ನು ಚೆನ್ನಾಗಿ ನಾವು ಆಚರಣೆ ಮಾಡ್ಬೇಡ ಆನ್ಲೈನ್ ನಲ್ಲಿ ಮಾಡೋಣ. ಒಳ್ಳೆದಾಗಿ. ಈಗ ಯಾರು ನೀವು ಪರೀಕ್ಷೆಗೆ ತಗೊಳ್ಳಿಕ್ಕಿದ್ದೀರಿ, ನೀವೆಲ್ಲರೂ ಕೂಡ ನಿಮ್ಗೆ ಮಾಹಿತಿ ಕೊಡಿ. ಆಮೇಲೆ ಇನ್ನೂ ಟೈಮ್ ಇದೆ. ಸರಿ ಸರ್, ಇವತ್ತಾಗ್ಲಿ 8 ನಿಮಿಷ ಆಯ್ತು. ರಾಜಶ್ರೀ ಅವರು ಎಲ್ಲಿ, ಮಂಗಳೂರಿನ ಇರುವುದು ಬೆಂಗಳೂರ? ಮೈಸೂರು. ಕೇಳ್ತಾ ಇಲ್ಲ? ಮೈಸೂರು ನೀವು? ಮೈಸೂರು. ಸರಿ.
ಆಗ್ಲಿ ಆಗ್ಲಿ. ರೈಟ್ ಈ ಈಗ ಎಕ್ಸಾಮ್ ಕಟ್ಟಕ್ಕೆ ಟೈಮಿಂಗ್ಸ್ ಇದೆಯಾ ಅಂತ, ಯಾವ್ದಕ್ಕೆ ಎಷ್ಟು ದಿವಸ ಅಂತ? ಎಕ್ಸಾಮ್ ಕಟ್ತೀವಲ್ಲ, ಕಟ್ಟಕ್ಕೆ ಟೈಮ್ ಎಷ್ಟು ದಿವಸ ಇರುತ್ತೆ ಅಂತ? ಆ ಟೈಮು ನಮ್ಗೆ ಡಿಸೆಂಬರ್ 15 ಒಳಗೆ ಟೈಮ್ ಇದೆ. ಡಿಸೆಂಬರ್ 15 ನಂತರ 15 ಒಳಗೆ ನಾವು ಆದಷ್ಟು ಇದನ್ನ ಮುಗಿಸ್ಬಿಡ್ಬೇಕು ಅಂತ ಇದೆ. ಆಯ್ತಾ? ಕಳಿಸಿ. ಸರಿ ಅಮ್ಮ, ಇವತ್ತಿಗೆ ನಮ್ಮ ಕ್ಲಾಸ್ ಅನ್ನ ಮುಗಿಸೋಣ. ಎಲ್ರಿಗೂ ಧನ್ಯವಾದ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಧನ್ಯವಾದಗಳು. ಧನ್ಯವಾದಗಳು.